ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟ್ ನಿಮ್ಗೆ ಮೈಂಡ್ ಅಲ್ಲಿ ಏನೇ ಥಿಂಕಿಂಗ್ ಇದ್ರು ಎಲ್ಲ ಫ್ರೀ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಹಂಗೆ ಹಿಂಗೆ ತುಂಬಾ ಕಷ್ಟ, ಅಯ್ಯೋ ಓದಕ್ಕೆ ಆಗಲ್ಲ, ಹಾಗೆ ಹೀಗೆ ಆ ತರದೆಲ್ಲ ಮೈಂಡ್ ಸೆಟ್ ತೆಗೆದ್ಬಿಡಿ. ತುಂಬಾ ಈಸಿ ವೇನಲ್ಲಿ ಯಾವ್ಯಾವ ತರ ನೀವು ಪ್ರಿಪೇರ್ ಆಗ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೇನ್ ಆಗಿ ನಮ್ಗೆ ಎಷ್ಟು ಸ್ಕೋರ್ ಆಗ್ಬೇಕು ಅಂತಂದ್ರೆ, ಈಗ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂದ್ರೆ MCQ ನ ನೀವು ಕಲಿಲೇಬೇಕು. MCQ 20 ಮಾರ್ಕ್ಸ್ ಏನ್ ಬರುತ್ತೆ, MCQ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್, ಅದನ್ನ ಅಟೆಂಡ್ ಮಾಡ್ಬೇಕು ಅಂದ್ರೆ ಎಲ್ಲಾ ಚಾಪ್ಟರ್ ನೀವು ಓದ್ಲೇಬೇಕಾಗುತ್ತೆ. ಮೋರ್ ದೆನ್ ದಟ್ ಅದ್ರ ಜೊತೆಗೆ ಇಂಪಾರ್ಟೆಂಟು 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಂಪಾರ್ಟೆಂಟು. ಏನಕ್ಕೆ ಸರ್ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂದ್ರೆ, 5 ಮಾರ್ಕ್ಸ್ ಕ್ವಶನ್ಸ್ಗೆ ಪ್ರಿಪೇರ್ ಆದ್ರೆ ನಾವು ಅದ್ರ ಒಳಗಡೆನೆ MCQಗೆ ಪಿಕ್ ಮಾಡಿರೋದ್ರಿಂದ, ಸೊ 5 ಮಾರ್ಕ್ಸ್ ಕ್ವಶನ್ಸ್ ನ ಮೊದಲು ಕಲ್ತ್ಬಿಟ್ರೆ, ಯಾಕಂದ್ರೆ ಇವೆಲ್ಲ ಲಾಂಗ್ ಆನ್ಸರ್ ಕ್ವಶನ್ಸ್ಗಳಾಗಿರೋದ್ರಿಂದ, ಸೊ ನೀವು ಈ 5 ಮಾರ್ಕ್ಸ್ ಕ್ವಶನ್ ಪ್ರಿಪೇರ್ ಆದ್ರೆ ಎಲ್ಲೋ ಒಂದ್ ಕಡೆ MCQಗೆ ಅಟೆಂಡ್ ಮಾಡೋದು ನಿಮಗೆ ಈಸಿ ಅಂತ ಅನ್ಸುತ್ತೆ. ನೀವು MCQಗೆ ಪ್ರಿಪೇರ್ ಆದ್ರೆ ನೀವು ಅಂದ್ರೆ ಎಲ್ಲಾ ಕಾನ್ಸೆಪ್ಟ್ ಓದಬೇಕಾಗುತ್ತೆ. ಸೊ ಅಂದ್ರೆ 5 ಮಾರ್ಕ್ಸ್ ಅಲ್ಲಿ ನೀವು 5 ಮಾರ್ಕ್ಸ್ ಕ್ವಶನ್ಸ್ ನ ಇನ್ ಡೆಪ್ತ್ ಆಗಿ ಕಲಿಯೋದ್ರಿಂದ MCQಗೂ ಅಟೆಂಡ್ ಮಾಡಬಹುದು, 2 ಮಾರ್ಕ್ಸ್ನು ಅಟೆಂಡ್ ಮಾಡಬಹುದು ಈಸಿಯಾಗಿ. ಸೊ ಹಾಗಾಗಿ ಈಗ ಮೈಂಡ್ ನ ಫ್ರೀ ಮಾಡ್ಕೊಳ್ಳಿ. ನೋಡಿ, ನಾವು ಮೈನ್ ಆಗಿ ಅಟೆಂಡ್ ಮಾಡಬೇಕಾಗಿರೋದು 5 ಮಾರ್ಕ್ಸ್ ಪಾರ್ಟ್ ಆಗಿರೋದ್ರಿಂದ 5 ಮಾರ್ಕ್ಸ್ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ, ಪಾರ್ಟ್ ಡಿ, ಪಾರ್ಟ್ ಇ. ನೋಡಿ, ಪಾರ್ಟ್ ಇ ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಗಳಿರುತ್ತೆ. ಕ್ವಶನ್ ನಂಬರ್ 42 ಇಂದ 44 ವರೆಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಈ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕ್ವಶನ್ ನಂಬರ್ 42 ನೋಡಿ, ಕ್ವಶನ್ ನಂಬರ್ 42 ಏನ್ ಬರುತ್ತೆ, ಅದು ಚಾಪ್ಟರ್ 5 ಶಾರ್ಟಿಂಗ್ ಚಾಪ್ಟರ್ದೇ ಆಗಿರುತ್ತೆ. ನಾಳೆ ಪ್ರಿಪರೇಟರಿಗೆ ಬರೋ ಕ್ವಶನ್ನೂ ಸಹ ಯಾವ್ದ್ರಿಂದ ಬಂದಿರುತ್ತೆ ಅಂತಂದ್ರೆ ಈ ಒಂದು ಚಾಪ್ಟರ್ ಇಂದನೇ ಬಂದಿರುತ್ತೆ, ಶಾರ್ಟಿಂಗ್ ಅನ್ನೋ ಚಾಪ್ಟರ್ ಇಂದನೇ ಬರುತ್ತೆ. ಸರ್ ಕ್ವಶನ್ ಯಾವ ತರ ಬರುತ್ತೆ ನೀವು ನೋಡಿರ್ಬೋದು. ನಾನಿಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಇರ್ತಕ್ಕಂಥ 3 ಕ್ವಶನ್ ಅನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ರೈಟ್ ದ ಪ್ರೋಸೆಸ್ ಟು ಸ್ಟಾರ್ಟ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 80, 60, 20, 40, 50, 10 ಅಂತ ಹೇಳಿ. ಈ ಎಲಿಮೆಂಟ್ಸ್ ನ ನೀವೇನ್ ಮಾಡ್ಬೇಕು, ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ತರ ಅರೇಂಜ್ ಮಾಡೋದಕ್ಕೆ ಯಾವ ಮೆಥಡ್ ಯೂಸ್ ಮಾಡಬೇಕು, ಇನ್ಸರ್ಷನ್ ಸಾರ್ಟ್ ಮೆಥಡ್ ನ ಯೂಸ್ ಮಾಡಿ ಅರೇಂಜ್ ಮಾಡಿ, ಮತ್ತೆ ಅದನ್ನ ಪ್ರೋಸೆಸ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಆ ಪ್ರೋಸೆಸ್ ಅಂದ್ರೆ ಏನು, ನೀವು ನೀಟಾಗಿ ಅಲ್ಲಿ ಅಂದ್ರೆ ಈಗ ಪ್ರತಿ ಒಂದು ಸ್ಟೆಪ್ ನೀವು ಮಾಡಬೇಕಾದ್ರೆ ಪಾಸ್ ಒನ್ ಅಲ್ಲಿ ಐ ಏನಾಗಿದೆ, ಜೆ ಏನಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಸ್ಪೆಸಿಫೈ ಮಾಡಿ ಹೋಗ್ಬೇಕು ನೀವು. ಅದೇ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ನೋಡಿ, ಕ್ವಶನ್ ನಂಬರ್ 42ಗೆ ಬರ್ತಕ್ಕಂಥ ಕ್ವಶನ್ ಪ್ರಾಬ್ಲಮ್ಮೇ ಆಗಿರುತ್ತೆ. ಮೇನ್ ಎಕ್ಸಾಮ್ಗೆ 90% ಪ್ರಾಬ್ಲಮ್ ಆಗುತ್ತೆ, 100% ಪ್ರಾಬ್ಲಮ್ಮೇ. ಬಟ್ ಪ್ರಿಪ್ರೇಟರಿ ಕೇಳಬೇಕಾದ್ರೆ ಅವನು ಎಲ್ಲೋ ಒಂದ್ ಕಡೆ ಆಲ್ಗರಿದಮ್ ಕೇಳೋ ಚಾನ್ಸಸ್ ಕಮ್ಮಿ. ಬಟ್ ಆದ್ರೂ 3 ಮಾರ್ಕ್ಸ್ಗೆ ಸ್ವಲ್ಪ ನಿಮ್ಗೆ ಬೇಕಾಗಿದ್ದ ಆಲ್ಗರಿದಮ್ ನ ನೋಡ್ಕೊಂಡಿರಿ. ಆಲ್ಗರಿದಮ್ ನೋಡ್ಕೋಬೇಡಿ, ಕಲಿಬೇಡಿ ಅಂತ ನಾನು ಹೇಳಲ್ಲ. ಬಟ್ ಎನಿಹೌ ಆಲ್ಗರಿದಮ್ಗಿಂತ ಹೆಚ್ಚಾಗಿ ಕ್ವಶನ್ ನಂಬರ್ 42ಗೆ 95% ಪ್ರಾಬ್ಲಮೇ ಬರೋದ್ರಿಂದ ಇನ್ಸರ್ಷನ್ ಶಾರ್ಟ್ ಮೆಥಡ್ ಯೂಸ್ ಮಾಡಿ ಹೆಂಗೆ ನಾವು ಅರೇಂಜ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ನೋಡಿ, ಇಲ್ಲಿ ಮಾಡೆಲ್ ಪೇಪರ್ 1 ಮತ್ತೆ ಮಾಡೆಲ್ ಪೇಪರ್ 2 ಎರಡೂ ಕ್ವಶನ್ ಪೇಪರ್ ಅಲ್ಲಿ ಇನ್ಸರ್ಷನ್ ಶಾರ್ಟ್ ಮೆಥಡ್ ನೇ ಕೇಳಿದಾನೆ. ಇನ್ಸರ್ಷನ್ ಶಾರ್ಟ್ ಮೆಥಡ್ ಕೇಳಿರೋದ್ರಿಂದ ಈ ಎಲಿಮೆಂಟ್ಸ್ ಗಳನ್ನ ನೀವು ಇನ್ಸರ್ಷನ್ ಶಾರ್ಟ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಅರೇಂಜ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಇದು ಮಾಡೆಲ್ ಪೇಪರ್ 3 ನಲ್ಲಿ ನೋಡಿ ಯಾವ್ದು ಕೇಳಿದಾರೆ ಅದರಲ್ಲಿ ಅಂತಂದ್ರೆ ಸೆಲೆಕ್ಷನ್ ಶಾರ್ಟ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡ್ಬೇಕು. ಸೊ ಹಾಗೆ ನಿಮ್ಗೆ ಗೊತ್ತಿರ್ಲಿ, 3 ಮಾಡೆಲ್ ಪೇಪರ್ ಅಲ್ಲಿ ಅಂದ್ರೆ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ನಲ್ಲಿ 2 ಮಾಡೆಲ್ ಪೇಪರ್ ಅಲ್ಲಿ ಇನ್ಸ್ಟ್ರಕ್ಷನ್ ಶಾರ್ಟ್, ಒಂದರಲ್ಲಿ ಸೆಲೆಕ್ಷನ್ ಶಾರ್ಟ್ ಕೇಳೋದ್ರಿಂದ ಪ್ರಿಪರೇಟರಿಗೆ ಮೋಸ್ಟ್ ಪ್ರಾಬಬ್ಲಿ ಬಬಲ್ ಶಾರ್ಟ್ ನೇ ಕೇಳಬಹುದು. ಯಾಕಂದ್ರೆ ಬಬಲ್ ಶಾರ್ಟ್ ಕೇಳಬಾರ್ದು ಅಂತ ಏನಿಲ್ಲ. ನಿಮ್ಗೆ ಈ 3 ಮೆಥಡ್ ಅಲ್ಲಿ ಒಂದು ಮೆಥಡ್ ಇನ್ಸರ್ಷನ್ ಶಾರ್ಟ್ ಮೆಥಡ್ ಆಗಿರ್ಬೋದು, ಸೆಲೆಕ್ಷನ್ ಶಾರ್ಟ್ ಆಗಿರ್ಬೋದು, ಅಥವಾ ಬಬಲ್ ಶಾರ್ಟ್ ಆಗಿರ್ಬೋದು, ಈ 3 ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಪ್ರಾಬ್ಲಮ್ ಕೊಡ್ತಾರೆ. 95% ಪ್ರಾಬ್ಲಮ್ಮೇ. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಸರ್ ಇನ್ಸರ್ಷನ್ ಶಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಇನ್ಸರ್ಷನ್ ಶಾರ್ಟ್ ಅಲ್ಲಿ ಏನಾಗುತ್ತೆ, ಪಾಸ್ 1 ಅಲ್ಲಿ i = 0 ಆಗುತ್ತೆ. ಮತ್ತೆ ಜೆ ಏನಾಗುತ್ತೆ, ಐ 0 ಆದ್ರೆ ಜೆ = i+1 ಆಗುತ್ತೆ, ಅಂದ್ರೆ ಜೆ 1 ಆಗುತ್ತೆ. ಅಂದ್ರೆ ಐ ನಾವು 0 ಪಾಸ್ 1 ಅಲ್ಲಿ ಐ ಈಗ 0+ ಅಲ್ಲಿ 80 ಇದೆ. ಜೆ ಏನಾಗುತ್ತೆ, i+1 ಅಂದ್ರೆ 60 ಆಗುತ್ತೆ. ಈ 60 ಅದ್ರ ಹಿಂದೆ ಅಂದ್ರೆ ಇನ್ಸರ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಹಿಂದೆ ಕಂಪೇರ್ ಮಾಡ್ತೀವಿ, ಅಂದ್ರೆ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಇನ್ಸರ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ಅದ್ರ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಫಸ್ಟ್ ಪಾಸ್ 1 ಅಲ್ಲಿ ಏನಾಗುತ್ತೆ, ಐ 0 ಆಗುತ್ತೆ, ಜೆ 1 ಆಗುತ್ತೆ. ಜೆ ಪ್ಲಸ್ ಅಲ್ಲಿ ಯಾವ್ದಿದೆ 60 ಇದೆ, ಐ ಪ್ಲಸ್ ಅಲ್ಲಿ ಏನಾಗಿದೆ 80 ಇದೆ. ಈ 60ನ 80 ಜೊತೆ ಕಂಪೇರ್ ಮಾಡಿದಾಗ 60 ಲೆಸ್ಸರ್ ದ್ಯಾನ್ 80. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಇಲ್ಲಿ ಸ್ವ್ಯಾಪ್ ಆಗ್ಬಿಡುತ್ತೆ. ಇನ್ಸರ್ಷನ್ ಸ್ಟಾರ್ಟ್ ಅಲ್ಲಿ
ಅದು ಪ್ರೀವಿಯಸ್ ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ನಾವು ಏನು ಕಂಪೇರ್ ಮಾಡ್ತಾ ಇದೀವಿ ಆ ಎಲಿಮೆಂಟು ಕಂಪೇರ್ ಮಾಡ್ತಿರೋ ಎಲಿಮೆಂಟ್ಗಿಂತ ಕಮ್ಮಿ ಇದ್ರೆ ಅಲ್ಲೇ ಸ್ವ್ಯಾಪ್ ಮಾಡ್ಬಿಡ್ತೀವಿ. ಸೊ ಇದು ಇನ್ಸರ್ಷನ್ ಶಾರ್ಟ್ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದು ಗೊತ್ತು ಅಂತ ಅನ್ಸುತ್ತೆ. ಒಂದು ನೀವು ಮಾಡಬೇಕಾಗಿರೋದು ಏನಂದ್ರೆ ಇನ್ಸರ್ಷನ್ ಶಾರ್ಟ್ ಅಲ್ಲಿ ಐ ಮತ್ತೆ ಜೆ ಎರಡೂ ಸಹ ಪಾಸ್ 1 ಪಾಸ್ 2 ಪಾಸ್ 3ಗೆ ಪಾಸ್ಗಳು ಚೇಂಜ್ ಆದಂಗೆನೆ ಐ ಮತ್ತೆ ಜೆ ವ್ಯಾಲ್ಯೂ ಸಹ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನಾವು ಯಾವ ಎಲಿಮೆಂಟ್ ನ ಸೆಲೆಕ್ಟ್ ಮಾಡ್ಕೋತೀವೋ ಅದ್ರ ಹಿಂದಿನ ಎಲಿಮೆಂಟ್ ಜೊತೆಗೆ ಅಂದ್ರೆ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ಕೊಂಡು ಬರ್ತೀವಿ ಇನ್ಸರ್ಷನ್ ಶಾರ್ಟ್ ಅಲ್ಲಿ. ಸೊ ಈಗ ಎರಡು ಸೇಮ್ ಮೆಥಡ್. ಇದು ಫಸ್ಟ್ ಕ್ವಶನ್ ನಂಬರ್ 1 ಸಹ ಇನ್ಸರ್ಷನ್ ಮೆಥಡ್, ಮತ್ತೆ ಕ್ವಶನ್ ನಂಬರ್ 2 ಸಹ ಇನ್ಸರ್ಷನ್ ಮೆಥಡ್. ಸೊ ಅದು ನಿಮ್ಗೆ ಗೊತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸರ್ ಸೆಲೆಕ್ಷನ್ ಶಾರ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪಾಸ್ 1 ಅಲ್ಲಿ ಐ ಈಕ್ವಲ್ 0 ಆಗಿರುತ್ತೆ. ನಾವೇನ್ ಮಾಡ್ತೀವಿ ಐ ಈಕ್ವಲ್ 0 ಫಸ್ಟ್ ಎಲಿಮೆಂಟೇ ಕಮ್ಮಿ ಅಂತ ಫಸ್ಟ್ ಅಸ್ಯೂಮ್ ಮಾಡ್ಕೊಂಡು, ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ನಾವು 99 ಕಮ್ಮಿ ಅಂತ ಅಸ್ಯೂಮ್ ಮಾಡ್ಕೋತೀವಿ ಪಾಸ್ 1 ಅಲ್ಲಿ. ಅಸ್ಯೂಮ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೆಲೆಕ್ಷನ್ ಶಾರ್ಟ್ಗೂ ಇನ್ಸರ್ಷನ್ ಶಾರ್ಟ್ಗೂ ಮೈನ್ ಡಿಫ್ರೆನ್ಸ್ ಏನಂದ್ರೆ ಇನ್ಸರ್ಷನ್ ಶಾರ್ಟ್ ಅಲ್ಲಿ ನಾವು ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಏನಾದ್ರೂ ಒಂದ್ ವೇಳೆ ನಾವು ಕಂಪೇರ್ ಮಾಡ್ತಾ ಇರೋ ಎಲಿಮೆಂಟ್ ಏನಾದ್ರು ಕಮ್ಮಿ ಇದ್ರೆ ಸ್ವ್ಯಾಪ್ ಮಾಡ್ಬಿಡ್ತೀವಿ, ಅಲ್ಲಲ್ಲೇ ಸ್ವ್ಯಾಪ್ ಮಾಡ್ಕೊಂಡು ಹೋಗ್ತೀವಿ. ಸೆಲೆಕ್ಷನ್ ಶಾರ್ಟ್ ಅಲ್ಲಿ ನಾವು ಸ್ವ್ಯಾಪ್ ಮಾಡಲ್ಲ, ಜಸ್ಟ್ ಮಿನಿಮಮ್ ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಫಸ್ಟ್ 99 ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಪಾಸ್ 1 ಅಲ್ಲಿ ಐ ಈಕ್ವಲ್ 0 ಇರುತ್ತೆ. ಆ 99 ನ 88 ಜೊತೆ ಕಂಪೇರ್ ಮಾಡಿದಾಗ 88 ಮಿನಿಮಮ್ ಆಯ್ತು, 99ಗಿಂತ 88 ಕಮ್ಮಿ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತೀವಿ 88 ನ ಮಿನಿಮಮ್ ಆಗಿ ತಗೋಬಿಡ್ತೀವಿ. ನೆಕ್ಸ್ಟ್ 88 ನ 77 ಜೊತೆ ಕಂಪೇರ್ ಮಾಡ್ತೀವಿ. ಸೊ 88 ಕಂಪೇರ್ ಮಾಡಿದ್ರೆ 77 ಕಮ್ಮಿ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಇಲ್ಲಿ 77 ನ ಮಿನಿಮಮ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ 77 ನ 65 ಜೊತೆ ಕಂಪೇರ್ ಮಾಡ್ತೀವಿ. ಸೊ 77 ಗಿಂತ 65 ಕಮ್ಮಿ ಇದೆ ಅಂದ್ರೆ ಮಿನಿಮಮ್ ಇರೋದ್ರಿಂದ 65 ನ ಮಿನಿಮಮ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 65 ನ 55 ಜೊತೆ ಕಂಪೇರ್ ಮಾಡ್ತೀವಿ. 55 ಜೊತೆ ಕಂಪೇರ್ ಮಾಡಿದಾಗ 55 ಮಿನಿಮಮ್ ಆಗುತ್ತೆ. ಸೊ ಹಾಗಾಗಿ 55 ನ ಮಿನಿಮಮ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ 55 ನ ಬೇರೆ ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡೋದಕ್ಕೆ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಗಳಿಲ್ಲ ರೈಟ್ ಸೈಡ್ ಅಲ್ಲಿ. ಹಾಗಾಗಿ ನಾವೇನ್ ಮಾಡ್ತೀವಿ ಐ ಪ್ಲೇಸ್ಗೆ ನಮ್ಗೆ ಸಿಕ್ಕದಂತಹ ಮಿನಿಮಮ್ ಎಲಿಮೆಂಟ್ ಏನೈತೆ ಆ ಮಿನಿಮಮ್ ಎಲಿಮೆಂಟ್ ನ ಸ್ವ್ಯಾಪ್ ಮಾಡ್ತೀವಿ. ಸೊ ಐ ಪ್ಲೇಸ್ ಅಂದ್ರೆ ಯಾವುದು 0 ಪ್ಲೇಸ್. 0 ನಲ್ಲಿ ಯಾವ ಏನಿದೆ 99 ಇದೆ. ಈ 99 ನ 55 ಪ್ಲೇಸ್ಗೆ 55 ನ 99 ಪ್ಲೇಸ್ಗೆ ಸ್ವ್ಯಾಪ್ ಮಾಡ್ತೀವಿ. ಸೊ ಅದು ಪಾಸ್ 1 ನಲ್ಲಿ. ಮತ್ತೆ ಪಾಸ್ 2 ನಲ್ಲಿ ಏನಾಗುತ್ತೆ ಐ ಈಕ್ವಲ್ಸ್ 0 ಇದ್ದು 1 ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಈ 88 ನ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಇದು ಸೆಲೆಕ್ಷನ್ ಶಾರ್ಟ್. ಸೊ ನೆಕ್ಸ್ಟ್ ಅದೇ ರೀತಿ ನಿಮ್ಗೆ ಬಬಲ್ ಶಾರ್ಟ್ ಅಂತ ಹೇಳ್ತೀವಿ. ಈ ಬಬಲ್ ಶಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಯಾವುದು ಈಗ ಸೆಲೆಕ್ಷನ್ ಶಾರ್ಟ್ ಅಥವಾ ಇನ್ಸರ್ಷನ್ ಶಾರ್ಟ್ ಅಲ್ಲಾದ್ರೆ ನಾವು ಯಾವ್ದು ಮಿನಿಮಮ್ ವ್ಯಾಲ್ಯೂಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ಬಬಲ್ ಶಾರ್ಟ್ ಅಲ್ಲಿ ಏನಾಗುತ್ತೆ ಯಾವ್ದಾದ್ರು ಬಿಗ್ಗೆಸ್ಟ್ ನಂಬರ್ ಸಿಕ್ಕಿದ್ರೆ ಆ ಬಿಗ್ಗೆಸ್ಟ್ ನಂಬರ್ ನಾವು ರೈಟ್ ಸೈಡ್ಗೆ ಮೂವ್ ಮಾಡಿ ಏನ್ ಮಾಡ್ತೀವಿ ಲಾಸ್ಟ್ ಕಳ್ಸ್ಬಿಡ್ತೀವಿ ಅದನ್ನ. ಸೊ ಅದನ್ನ ನಾವೇನ್ ಯಾವ ಮೆಥಡ್ ಬಬಲ್ ಶಾರ್ಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ನಾಳೆ ನಿಮ್ಗೆ ಪ್ರಿಪರೇಟರಿಗೆ ಪ್ರಾಬ್ಲಮ್ಮೇ 95% ಬರೋದ್ರಿಂದ ಇನ್ಸರ್ಷನ್ ಮೆಥಡ್ ಆಗಿರ್ಬೋದು ಅಥವಾ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಬಬಲ್ ಶಾರ್ಟ್ ಆಗಿರ್ಬೋದು ಯಾವ್ದಾದ್ರು ಒಂದು ಕ್ವಶನ್ 5 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನ ಜಾಸ್ತಿ ನೀವು 95% ಇದಕ್ಕೆ ಪ್ರಿಪೇರ್ ಆಗಿ 3 ಮೆಥಡ್ ಪ್ರಿಪೇರ್ ಆಗಿ ಅದಾದ್ಮೇಲೆ ಆಲ್ಗರಿದಮ್ಸ್ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಕಾನ್ಸ್ಟೆಂಟ್ ಟೈಮ್ ಆಲ್ಗರಿದಮ್, ಲೀನಿಯರ್ ಟೈಮ್ ಆಲ್ಗರಿದಮ್ ಮತ್ತೆ ಕ್ವಾಡ್ರಾಟಿಕ್ ಆಲ್ಗರಿದಮ್ ಅಂತ ಇದೆಯಲ್ಲ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಯಾಕೆಂದ್ರೆ 3 ಮಾರ್ಕ್ಸ್ಗೆ ಅಥವಾ MCQಗಳಿಗೆ ಕೇಳೋ ಚಾನ್ಸಸ್ಗಳು ಇರೋದ್ರಿಂದ ಅದನ್ನ ನೋಡ್ಕೊಳ್ಳಿ. 5 ಮಾರ್ಕ್ಸ್ಗೆ ಆಲ್ಮೋಸ್ಟ್ 90% 95% ಪ್ರಾಬ್ಲಮೇ ಬರೋದ್ರಿಂದ ಈ ಪ್ರಾಬ್ಲಮ್ ಹೆಂಗ್ ಮಾಡೋದನ್ನು ನೀಟಾಗಿ ಕಲೀರಿ. ಈ 3 ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ಕಾಲ್ ಮಾಡಿ. ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಯಾವ್ದಾದ್ರು ಈ ಪ್ರಾಬ್ಲಮ್ ಹೆಂಗ್ ಮಾಡೋದು ಸರ್ ಅಂತಂದ್ರೆ ನಾನು ಬೇಕಾದ್ರೆ ಅದನ್ನ ಯಾವ್ದಾದ್ರು ಒಂದು ಪ್ರಾಬ್ಲಮ್ ನಿಮ್ಗೆ ಡೌಟ್ ಇದ್ರೆ ಸ್ಟೆಪ್ಸ್ ಅಂದ್ರೆ ಎಲ್ಲ ಸ್ಟೆಪ್ಸ್ ನ ಮೆನ್ಷನ್ ಮಾಡಿ ಬೇಕಾದ್ರೆ ಬರ್ದು ನಿಮ್ಗೆ ಕಳಿಸ್ತೀನಿ. ಸೊ ಕನ್ಫ್ಯೂಸ್ ಆಗ್ಬೇಡಿ. ಗೊತ್ತಾಗಲ್ಲ ಅಂದ್ರೆ ಬೇಕಾದ್ರೆ ಫೋನ್ ಮಾಡಿ ಬೇಕಾದ್ರೆ ಕೇಳ್ಬೋದು ಏನಾದ್ರು ಡೌಟ್ಸ್ ಇದ್ರೆ. ಬಟ್ ಕ್ವಶನ್ ನಂಬರ್ 42 ಶಾರ್ಟಿಂಗ್ ಚಾಪ್ಟರ್ 3 ಶಾರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಕೊಡ್ತಾರೆ. ಇದನ್ನ ಪ್ರಿಪೇರ್ ಆಗಿ. ನೆಕ್ಸ್ಟ್ ಈ ಒಂದು ಮೇನ್ ಅಲ್ಲಿ 3 ಕ್ವಶನ್ ಇರುತ್ತೆ. ಅದ್ರಲ್ಲಿ ಅಟೆಂಡ್ ಮಾಡ್ಬೇಕಾಗಿದ್ರೆ ನೀವು 2 ಕ್ವಶನ್. ಸೊ ಇದು ಈಸಿ ಇದೆ. ಈ ಸಾರ್ಟಿಂಗ್ ಮೆಥಡ್ ಪ್ರಾಬ್ಲಮ್ ಈಸಿ ಇರುತ್ತೆ. ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 43 ನಿಮ್ಗೆ ಡೌಟೇ ಬೇಡ. ಸ್ಟ್ಯಾಂಡರ್ಡ್ ಇದು ಯಾವ್ದಪ್ಪ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅವಾಗ್ಲೇ ಹೇಳಿದೀನಿ ನಿಮ್ಗೆ. ಅದು ಇಂಪಾರ್ಟೆಂಟ್, ಕಂಪಲ್ಸರಿ ಅದನ್ನ ಕೇಳ್ತಾರೆ. ಕ್ವಶನ್ ನಂಬರ್ 43 ನಲ್ಲಿ ನಿಮ್ಗೆ ಬರೋದು ಯಾವ ಚಾಪ್ಟರ್ ಇಂದ ಅಂದ್ರೆ ಚಾಪ್ಟರ್ 7 ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಅಂತ ಏನು ನಾವು ಓದಿದೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಮೇಲೆ ಒಂದು ಕ್ವಶನ್ ಬರುತ್ತೆ. ಈ ಚಾಪ್ಟರ್ ಇಂದ ನಿಮ್ಗೆ ಯಾವುದೇ ರೀತಿಯಾದಂತಹ MCQ ಕ್ವಶನ್ಸ್ ಗಳು ಬರಲ್ಲ.
1 ಮಾರ್ಕ್ ಕ್ವಶನ್ಸ್ ಯಾವುದೂ ಬರಲ್ಲ, 2 ಮಾರ್ಕ್ಸ್ ಕ್ವಶನ್ಸ್ ಬರಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ಬರಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ ಒಂದೇ ಒಂದು ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಮತ್ತೆ MCQನೂ ಬರೋದ್ರಿಂದ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಈ ಚಾಪ್ಟರ್ ಇಂದ ಬರುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ನ ನೀವು ಅಂದ್ರೆ ಎಲ್ಲಾ ಕಾನ್ಸೆಪ್ಟ್ ನ ಕಲಿಯೋದು ಬೆಟರ್. ಯಾಕೆಂದ್ರೆ 10 ಮಾರ್ಕ್ಸ್ಗೆ ನಿಮ್ಗೆ ಈ ಚಾಪ್ಟರ್ ಇಂದ ಸ್ಟಾರ್ಟಿಂಗ್ ಚಾಪ್ಟರ್ ಇಂದಾನೆ ಬಂದ್ಬಿಡುತ್ತೆ. 5 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ, ಮತ್ತೆ ಒಂದು MCQ ಮತ್ತೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಬರೋದ್ರಿಂದ ಈ ಸ್ಟಾರ್ಟಿಂಗ್ ಚಾಪ್ಟರ್ ಇಂದ ಸೊ ಇಂಪಾರ್ಟೆಂಟ್, ನೀವು ಪ್ರತಿಯೊಬ್ಬರು ಅದನ್ನ ಕಲಿಲೇಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 43. ಆ ಒಂದು ಕ್ವಶನ್ಗೆ ಯಾವ ಕ್ವಶನ್ ಬರುತ್ತೆ ಸರ್? ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ. ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಕಲಿಬೇಕಾಗಿರೋದು ಯಾವುದು ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಇದು ಈಸಿ ಇದೆ. ಇದು ನಾನು ಇದನ್ನ ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, MCQ ನಲ್ಲಿ ಮಾಡಲ್ ಪೇಪರ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಇದು. ಕನ್ಸಿಡರ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್. ಈಗ ನೋಡಿ, ಒಬ್ರು 90 ತೆಗೆದಿದ್ದಾರೆ, ಒಬ್ರು 80, ಒಬ್ರು 70, ಒಬ್ರು 95, ಇನ್ನೊಬ್ರು 95, ಇನ್ನೊಬ್ರು 85, ಇನ್ನೊಬ್ರು 80 ತೆಗೆದಿದ್ದಾರೆ. ಸೊ ಇದಕ್ಕೆ ಅವ್ನು ಏನ್ ಹೇಳಿದ್ದಾನೆ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಎ ಫೈಂಡ್ ದ ರೇಂಜ್ ಆಫ್ ಮಾರ್ಕ್ಸ್ ಸ್ಕೋರ್. ಅಂದ್ರೆ ರೇಂಜ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನಿಮ್ಗೆ ರೇಂಜ್ ಅಂದ್ರೆ ಗೊತ್ತಿರಲಿ, ಮ್ಯಾಕ್ಸಿಮಮ್ ನಂಬರ್ ಮೈನಸ್ ಮಿನಿಮಮ್ ನಂಬರ್. ಇದ್ರಲ್ಲಿ ಐಡೆಂಟಿಫೈ ಮಾಡೋದು ನಮಗೆ ಯಾವುದು ಮ್ಯಾಕ್ಸಿಮಮ್ ನಂಬರು? 95 ಇಸ್ ದ ಮ್ಯಾಕ್ಸಿಮಮ್ ನಂಬರ್. ಸೊ ಈ ಒಂದು ಲಿಸ್ಟ್ ಅಲ್ಲಿ ಮಿನಿಮಮ್ ನಂಬರ್ ಯಾವುದು? 88, 70 ಇಸ್ ದ ಮಿನಿಮಮ್ ನಂಬರ್. 95 ಮೈನಸ್ 70 ಮಾಡಬೇಕು. 95 ಮೈನಸ್ 70 ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೋ ನಿಮಗೆ ಆ ಆನ್ಸರ್ ಅಂದ್ರೆ ಅದೇ, ಫಾರ್ ಎಕ್ಸಾಂಪಲ್ ಅಂದ್ರೆ 25 ಬರುತ್ತೆ, ಅದೇ ಈ ಎಗೆ ಆನ್ಸರ್ ಅಷ್ಟೇನೆ. ಅದು ನಿಮಗೆ 2 ಮಾರ್ಕ್ಸ್ಗೆ ರೇಂಜ್. ನೆಕ್ಸ್ಟ್ ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಮಾರ್ಕ್ಸ್. ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. 3 ಮಾರ್ಕ್ಸ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡ್ತಾನೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಕಾಲಮ್ ಏನಿದೆ ಇದನ್ನ ನಾವು ಎಕ್ಸ್ ಕಾಲಮ್ ಅಲ್ಲಿ ಬರ್ಕೋಬೇಕು. ಈ ನಂಬರ್ಗಳನ್ನ ಎಕ್ಸ್ ಕಾಲಮ್ ಅಲ್ಲಿ ಬರ್ಕೊಂಡು ಆ ಕಾಲಮ್ಗೆ ಮೀನ್ ಅಂದ್ರೆ ಗೊತ್ತು ನಿಮ್ಗೆ, ಅವರೇಜ್ ನ ಫೈಂಡ್ ಔಟ್ ಮಾಡಿ ಮತ್ತೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಬೇಕು. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಆದ್ಮೇಲೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡಬೇಕು. ಅದಾದ್ಮೇಲೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಕಾಲಮ್ ಅಲ್ಲಿ ಎಷ್ಟು ಡೇಟಾ ಇದೆ ಅಷ್ಟನ್ನು ಸಮ್ ಮಾಡಿ ಡಿವೈಡೆಡ್ ಬೈ n ಮಾಡಿ ಬರೋ ಅಂತ ಆನ್ಸರ್ಗೆ ಸ್ಕ್ವೇರ್ ರೂಟ್ ಹಾಕ್ಬೇಕು. ಸೊ ಅವಾಗ ಏನ್ ಆನ್ಸರ್ ಬರುತ್ತೆ ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಮಾಡಲ್ ಪೇಪರ್ 2 ನಲ್ಲೂ ನೋಡಿ ಅಷ್ಟೇ. 2 ನಲ್ಲೂ ಏನ್ ಕೊಟ್ಟಿದ್ದಾನೆ, ಟೆಂಪರೇಚರ್ ಅಲ್ಲಿ ಸ್ಕೋರ್ ಮಾರ್ಕ್ಸ್ ಕೊಟ್ಟಿದ್ರು. ಸೆಕೆಂಡ್ ಕ್ವಶನ್ ಅಲ್ಲಿ ಟೆಂಪರೇಚರ್ ಇದೆ ಅಷ್ಟೇ. ಇಲ್ಲಿ ನೋಡಿ 34, 34, 27, 28, 34, 34 ಅಂತ ಇದೆ. ಫಸ್ಟ್ ಏನ್ ಕೇಳಿದಾನೆ ಇಲ್ಲಿ ನೋಡಿ, ಎ ಫೈಂಡ್ ದ ಅವರೇಜ್ ಆಫ್ ಎ ಟೆಂಪರೇಚರ್. ಅವರೇಜ್ ಇಷ್ಟಕ್ಕೂ ನೀವು ಮೀನ್ ಕಂಡುಹಿಡಿಯಬೇಕು. ಅವರೇಜ್ ಅಂದ್ರೆ ಮೀನ್ ಹೆಂಗ್ ಕಂಡುಹಿಡಿಯೋದು? ಇಷ್ಟು 34 ಪ್ಲಸ್ 34 ಪ್ಲಸ್ 27 ಪ್ಲಸ್ 28 ಪ್ಲಸ್ 34 ಪ್ಲಸ್ 34 ಡಿವೈಡೆಡ್ ಬೈ n ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 6 ಇದೆ. ಸೊ ಟೋಟಲ್ ಮಾಡಿ ಡಿವೈಡೆಡ್ ಬೈ 6 ಮಾಡಬೇಕು. ಅವಾಗ ಏನ್ ಆನ್ಸರ್ ಬರುತ್ತೋ ಅದೇ ಎಗೆ ಆನ್ಸರ್ ಆಗುತ್ತೆ, ಅದೇ ಅವರೇಜ್. ನೆಕ್ಸ್ಟ್ ಫೈಂಡ್ ದ ಟೆಂಪರೇಚರ್ ರೇಂಜ್ ಅಂತ ಕೇಳಿದ್ದಾರೆ. ಟೆಂಪರೇಚರ್ ರೇಂಜ್ ಅಂದ್ರೆ ಮತ್ತೆ ಅಗೈನ್ ಇಲ್ಲಿ ಎಷ್ಟು ವ್ಯಾಲ್ಯೂ ಯಾವುದು? 34 ಅಂದ್ರೆ ಮ್ಯಾಕ್ಸಿಮಮ್ ನಂಬರ್. ಮಿನಿಮಮ್ ನಂಬರ್ ಯಾವುದು? 27. 34 ಮೈನಸ್ 27 ಏನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅದೇ ಸೆಕೆಂಡ್ ಬಿ ಗೆ ಆನ್ಸರ್ ಆಗುತ್ತೆ. ಮತ್ತೆ ಅಗೈನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮತ್ತೆ ಇಲ್ಲಿ ನೀವೇನ್ ಮಾಡಬೇಕು, ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಲ್ಲ ಆ ಪ್ರಾಬ್ಲಮ್ನ ಮಾಡಬೇಕು. ಸೊ ನೋಡಿ ಮತ್ತೆ ಅಗೈನ್ ಮಾಡಲ್ ಪೇಪರ್ 3 ನಲ್ಲೂ ಅಷ್ಟೇನೆ, ಇಲ್ಲೂ ಅಷ್ಟೇನೆ. ನೀವು ನೋಡಿ ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬೋತ್ ಬ್ಯಾಟ್ಸ್ಮನ್ ಎ ಅಂಡ್ ಬಿ. ನೋಡಿ ಇಲ್ಲಿ ಎ ಮತ್ತೆ ಬಿ ಎರಡೂ ಕಾಲಮ್ಗೂ ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಐಡೆಂಟಿಫೈ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿದ್ಮೇಲೆ ನೋಡಿ ಬಿ ನೋಡಿ, ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೂ ಇಸ್ ಮೋರ್ ಕನ್ಸಿಸ್ಟೆಂಟ್ ಇನ್ ಸ್ಕೋರಿಂಗ್. ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತಲ್ಲ, ಬಂದಂತ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆನ್ಸರ್ ಮೇಲೆ ಯಾರು ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಗೆಸ್ ಮಾಡಬೇಕು. ಇಲ್ಲಿ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾರ್ದು ಜಾಸ್ತಿ ಇರುತ್ತೋ ಅವರು ಕನ್ಸಿಸ್ಟೆಂಟ್ ಪ್ಲೇಯರ್ ಅಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾರ್ದು ಕಮ್ಮಿ ಇರುತ್ತೋ ಅವ್ರನ್ನ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಚೂಸ್ ಮಾಡಬೇಕು. ಸೊ ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ರೆ ಅವ್ರು ಕನ್ಸಿಸ್ಟೆಂಟ್ ಪ್ಲೇಯರ್ ಅಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಮ್ಮಿ ಇದ್ರೆ ಅವ್ರನ್ನ ನಾವೇನಂತ ಹೇಳ್ಬೋದು, ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಹೇಳ್ಬೋದು. ಸೊ ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಕ್ವಶನ್ ನಂಬರ್ 4 ಕೊಟ್ಟಿದ್ದೀನಿ ನೋಡಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಸಿಂಪಲ್ ಆಗಿ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಎಲ್ಲ ಯಾವುದೇ ಪ್ರಾಬ್ಲಮ್ ಕೊಡ್ಲಿ, ಅವನು ಮೀನಾದ್ರೂ ಕೊಡ್ಬೋದು, ಮೀಡಿಯನ್ ಆದ್ರೂ ಕೊಡ್ಬೋದು, ಮೋಡ್ ಆದ್ರೂ ಕೊಡ್ಬೋದು, ರೇಂಜ್ ಆದ್ರೂ ಕೊಡ್ಬೋದು. ಸೊ ಇಷ್ಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ 2 ಮಾರ್ಕ್ಸ್ ಕೇಳ್ತಾರೆ. ಮೀನು, ಮೀಡಿಯನ್ನು, ಮೋಡು ಮತ್ತೆ ರೇಂಜ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಲಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಲಿ. 3 ಮಾರ್ಕ್ಸ್ ಕೇಳ್ತಾರೆ, 5 ಮಾರ್ಕ್ಸ್ಗೆ ಫಿಕ್ಸ್. ಇದ್ರಲ್ಲಿ ಏನು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. 90% ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅದ್ರ ಜೊತೆಗೆ ರೇಂಜ್ ಕೊಡ್ಬೋದು, ಇಲ್ಲ
ಆವರೇಜ್ ಅಂದ್ರೆ ಮೀನ್ ಕೊಡ್ಬೋದು, ಮೀಡಿಯನ್ ಫೈಂಡ್ ಔಟ್ ಮಾಡಿ, ಮೋಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟು. ಸೊ ನೋಡಿ, ಕ್ವಶನ್ ನಂಬರ್ 42 ಇಂದ 44 ವರೆಗೆ 3 ಕ್ವಶನ್ಸ್ ಇರುತ್ತೆ, 2 ಅಟೆಂಡ್ ಮಾಡಬೇಕು. ಸೊ ನೀವು ಫಸ್ಟ್ 2 ಅಟೆಂಡ್ ಮಾಡ್ಕೋಬಹುದು ನೀವು. ಇದ್ರ ಜೊತೆಗೆ ನೋಡಿ, ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಅಂತ ಕೊಟ್ಟಿದ್ದೀನಿ ನಾನು. ಒಂದು ವೇಳೆ ಮಿಸ್ ಆಗಿ ಪ್ರಿಪ್ರೇಟರಿಗೆ ಏನಾದ್ರು ಕೇಳಿದ್ರೆ ಜನರಲ್ ಆಗಿ ನಿಮ್ಗೆ ಗೊತ್ತಿರಲಿ, ಇಂಪಾರ್ಟೆನ್ಸ್ ಆಫ್ ಡೇಟಾ ಕೇಳ್ಬೋದು, ಅಥವಾ ವಾಟ್ ಇಸ್ ಡೇಟಾ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಡೇಟಾ ಅಂತ ಕೇಳ್ಬೋದು. ಅದರಲ್ಲಿ ಸ್ಟ್ರಕ್ಚರ್ ಡೇಟಾ, ಅನ್ಸ್ಟ್ರಕ್ಚರ್ ಡೇಟಾ ಅಂತ ಎಲ್ಲ ಬರುತ್ತೆ, ಅದಾಗಿರ್ಬೋದು. ಮತ್ತೆ ಎಕ್ಸ್ಪ್ಲೈನ್ ಡೇಟಾ ಕಲೆಕ್ಷನ್ ಅಂದ್ರೇನು, ಸ್ಟೋರೇಜ್ ಅಂದ್ರೇನು, ಪ್ರೊಸೆಸಿಂಗ್ ಅಂದ್ರೇನು ಅಂತ ಪಾಯಿಂಟ್ಸ್ಗಳಿರುತ್ತೆ. ಇದನ್ನ ನೀವು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ಜನರಲ್ ಆಗಿ ಇಂಪಾರ್ಟೆನ್ಸ್ ಆಫ್ ಡೇಟಾ ಏನಕ್ಕೆ ಬೇಕು ನಮಗೆ ಅನ್ನೋದು ತಿಳ್ಕೊಂಡಿದ್ರೆ ಸಾಕು. ಟೈಪ್ಸ್ ಆಫ್ ಡೇಟಾ, ಸ್ಟ್ರಕ್ಚರ್ ಡೇಟಾ ಏನಾಗಿರುತ್ತೆ, ಅನ್ಸ್ಟ್ರಕ್ಚರ್ ಡೇಟಾ ಏನಾಗಿರುತ್ತೆ ತಿಳ್ಕೊಂಡಿದ್ರೆ ಸಾಕು. ಮತ್ತೆ ಡೇಟಾ ಕಲೆಕ್ಷನ್ ಅಂದ್ರೆ ನಿಮಗೆ ಗೊತ್ತಿರಲಿ, ಡೇಟಾನ ಸ್ಟೋರ್ ಮಾಡೋದನ್ನೇ ನಾವು ಡೇಟಾ ಕಲೆಕ್ಷನ್ ಅಂತ ಕರೆಯೋದು. ಸೊ ಅಂದ್ರೆ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ರಿಸೋರ್ಸ್ನ ಕಲೆಕ್ಟ್ ಮಾಡ್ತೀವಿ. ಸೊ ಡೇಟಾ ಬೇಕು ಅಂದ್ರೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತೀವಲ್ಲ, ರಿಸೋರ್ಸ್ನ ಕಲೆಕ್ಟ್ ಮಾಡೋ ಪ್ರೋಸೆಸ್ನೇ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಡೇಟಾ ಸ್ಟೋರೇಜ್ ಅಂದ್ರೆ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾನ ಒಂದು ಮೆಮೊರಿಗೆ, ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಟೋರ್ ಮಾಡೋ ಪ್ರೋಸೆಸ್ನೇ ಡೇಟಾ ಸ್ಟೋರೇಜ್ ಅಂತ ಕರಿತೀವಿ. ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ಗೆ ನಾವೇನ್ ಪ್ರೋಸೆಸ್ ಮಾಡ್ತೀವಲ್ಲ ಅದನ್ನ ಡೇಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ಮತ್ತೆ ಎಕ್ಸ್ಪ್ಲೈನ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಇದೆ. ಡೇಟಾ ಪ್ರೊಸೆಸಿಂಗ್ ಸೈಕಲ್ ಬಗ್ಗೆ ನಿಮ್ಗೆ ಯಾವ್ದಾದ್ಮೇಲೆ ಏನೇನು ಬರುತ್ತೆ ಅನ್ನೋದನ್ನ ಅದೊಂದು ಸೈಕಲ್ನ ನೀವು ನೋಡ್ಕೊಳ್ಳಿ. ಬಟ್ ಇದು ನೀವು 10% ಅಷ್ಟೇ ಇದನ್ನ ನೀವು ತಿಳ್ಕೊಂಡಿರಿ ಜನರಲ್ ಆಗಿ. ಬಟ್ 90% ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮೀನು, ಮೋಡೇನು, ಇದೇ ತರ ಕ್ವಶನ್ಸ್ಗಳು ನಾಳೆ ಬರುತ್ತೆ. ಸೊ ಅಂದ್ರೆ ಕ್ವಶನ್ ನಂಬರ್ 42 ಪ್ರಾಬ್ಲಮ್ಸ್ಗಳು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ 43 ಪ್ರಾಬ್ಲಮ್ಗಳೇ ಇರೋದ್ರಿಂದ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಪಾರ್ಟ್ E ನಲ್ಲಿ 2 ಕ್ವಶನ್ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸರ್ ನಾವು SQL ಅಟೆಂಡ್ ಮಾಡ್ತೀನಿ ಅಂತಂದ್ರೆ SQL ಈ ಕ್ವಶನ್ ನಂಬರ್ 44 SQL ಸಹ ಈಸಿಯಾಗಿ ಇರುತ್ತೆ. ಸೊ ಅವ್ರೇನ್ ಮಾಡಿರ್ತಾರೆ, ಮೊದಲೇ ಟೇಬಲ್ಸ್ಗಳನ್ನ ಕೊಟ್ಬಿಟ್ಟು ಅಪ್ರಾಪ್ರಿಯೇಟ್ ಅಂದ್ರೆ SQL ಕ್ವೇರಿ ಬರೀರಿ ಅಂತ ಹೇಳ್ತಾರೆ. ಸೊ ನೀವು ಇದಕ್ಕೆ ಈ ತರ ಈಗ ನೋಡಿ, ಇಲ್ಲಿ ಆಡ್ ಕನ್ಸ್ಟ್ರೈಂಟ್ ಪ್ರೈಮರಿ ಕೀ ಅಂತ ಇದೆ. ನೀವು ಇಲ್ಲಿ ಕಮೆಂಟ್ಸ್ಗಳನ್ನ ಬರೀಬೇಕಾಗತ್ತೆ. ಯಾವ್ಯಾವ ತರ ಕಮೆಂಟ್ಸ್ಗಳನ್ನ ಬರೀಬೇಕು, ಏನ್ ಮಾಡ್ಬೇಕು ಅಂತೇಳಿ ನಾನು ಆಲ್ರೆಡಿ ಒಂದು ಗ್ರೂಪ್ಗೆ ಒಂದು PPT ಹಾಕಿದ್ದೀನಿ ನೋಡಿ. ಆ PPT ನಲ್ಲಿ ಈ SQL ಈ ಕ್ವಶನ್ಗೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಅವ್ನು ಯಾವುದೇ ಕ್ವಶನ್ಸ್ ಕೇಳಿದ್ರು ಎಲ್ಲದಕ್ಕೂ ಅಟೆಂಡ್ ಮಾಡೋ ತರ ನೋಡಿ, ಇಲ್ಲಿ ಕೆಲವೊಂದು ಕಮೆಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಕ್ವಶನ್ ನಂಬರ್ 4 ನೋಡಿ, ಇದು MCQಗೂ ಸಹ ಇಂಪಾರ್ಟೆಂಟ್. MCQ ಅಲ್ಲಿ ಏನ್ ಮಾಡ್ತಾನೆ, DDL ಕಮೆಂಟ್ಸ್ಗಳು ಯಾವುದು ಅಂತ ಕೇಳ್ಬೋದು ನಿಮ್ಗೆ. ಅದೇ ರೀತಿ DML ಕಮೆಂಟ್ಸ್ಗಳು ಯಾವುದು ಅಂತ ಕೇಳ್ಬೋದು, ಅಥವಾ DQL ಕಮೆಂಟ್ಸ್ಗಳು ಯಾವುದು ಅಂತ ಕೇಳ್ಬೋದು. ಸೊ ಅದನ್ನೆಲ್ಲ ನಾನು ಅದ್ರ ಜೊತೆನೇ ಹಾಕ್ಬಿಟ್ಟಿದ್ದೀನಿ. ನೀವು ಈ 5 ಮಾರ್ಕ್ಸ್ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂದ್ರೆ ಕ್ರಿಯೇಟ್ ಕಮೆಂಡು, ಆಲ್ಟರ್ ಕಮೆಂಡು, ಡ್ರಾಪ್ ಕಮೆಂಡ್ ಮತ್ತೆ ಡಿಸ್ಕ್ರೈಬ್ ಕಮೆಂಡ್ ಹೆಂಗ್ ಯೂಸ್ ಮಾಡಬೇಕು, ಅದ್ರ ಸಿಂಟ್ಯಾಕ್ಸು ಎಕ್ಸಾಂಪಲ್ ಗೊತ್ತಿರಬೇಕು. ಮತ್ತೆ ಇನ್ಸರ್ಟು, ಅಪ್ಡೇಟು, ಡಿಲೇಟು ಅದ್ರ ಸಿಂಟ್ಯಾಕ್ಸು ಮತ್ತೆ ಎಕ್ಸಾಂಪಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ತಿಳ್ಕೊಂಡಿರ್ಬೇಕು. ಮತ್ತೆ ಸೆಲೆಕ್ಟ್ ಕಮೆಂಡ್ ಯಾವಾಗ ಹೆಂಗೆಲ್ಲ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಅದ್ರ ಜೊತೆಗೆ ಆರ್ಡರ್ ಬೈ ಕಮೆಂಟ್ಸ್ಗಳನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿಸೋದಕ್ಕೆ ನಾವು ಆರ್ಡರ್ ಬೈ ಕಮೆಂಟ್ಸ್ನ ಯೂಸ್ ಮಾಡ್ತೀವಿ. ಅದು ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ನೀವು ಈ ಆರ್ಡರ್ ಬೈ ಕಮೆಂಟ್ಸ್ಗಳನ್ನ ನೀವು ನೆನ್ಪಿಡ್ಬೇಕಾಗುತ್ತೆ. ನೆನಪಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಮತ್ತೆ ಗ್ರೂಪ್ ಬೈ ಕಮೆಂಟ್ಸ್ ಜೊತೆಗೆ ಅಗ್ರಿಗೇಟ್ ಕಮೆಂಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಗ್ರೂಪ್ ಬೈ ಕಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಈ ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್ ಫಂಕ್ಷನ್ ಆಗಿರ್ಬೋದು, ಆವರೇಜ್ ಆಗಿರ್ಬೋದು, ಸಮ್ ಆಗಿರ್ಬೋದು, ಕೌಂಟ್ ಆಗಿರ್ಬೋದು. ಸೊ ಇಷ್ಟನ್ನು ಯಾವಾಗ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ದ ಟೋಟಲ್ ಸ್ಯಾಲರಿ ಆಫ್ ದ ಆಲ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಎಲ್ಲ ಎಂಪ್ಲಾಯ್ದು ಟೋಟಲ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ನಾವೇನು ಯೂಸ್ ಮಾಡಬೇಕು, ಸಮ್ ಫಂಕ್ಷನ್ ಯೂಸ್ ಮಾಡಬೇಕು. ಅಥವಾ ಆವರೇಜ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ, ಸ್ಟೂಡೆಂಟ್ ಟೇಬಲ್ ಕೊಟ್ಬಿಟ್ಟು ಅವಾಗ ಏನು ಯೂಸ್ ಮಾಡಬೇಕು, ಆವರೇಜ್ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಬೇಕು. ನಂಬರ್ ಆಫ್ ಎಂಪ್ಲಾಯೀಸ್ಗಳು ಎಷ್ಟಿದ್ದಾರೆ ಕೌಂಟ್ ಮಾಡಿ ಅಂತಾರೆ, ಅವಾಗ ನಾವು ಕೌಂಟ್ ಫಂಕ್ಷನ್ ಯೂಸ್ ಮಾಡಬೇಕು. ಮತ್ತೆ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಂದ್ರೆ ಮ್ಯಾಕ್ಸ್ ಯೂಸ್ ಮಾಡಬೇಕು. ಮಿನಿಮಮ್ ಅಥವಾ ಲೋಯೆಸ್ಟ್ ಮಾರ್ಕ್ಸ್ ಅಂದ್ರೆ ಮಿನಿಮಮ್ ಅನ್ನೋ ಒಂದು ಫಂಕ್ಷನ್ ಇಲ್ಲಿ ಬರ್ತಿದ್ರಲ್ಲ, ಈ ಫಂಕ್ಷನ್ಗಳನ್ನ ಇನ್ಬಿಲ್ಟ್ ಫಂಕ್ಷನ್ಸ್ಗಳು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಿಷ್ಟು ಕಮೆಂಟ್ಸ್ಗಳನ್ನ ಹೆಂಗ್ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿದ್ರೆ ನೀವು 5 ಮಾರ್ಕ್ಸ್ SQL ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದು ನಿಮಗೆ ಈಸಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ 5 ಮಾರ್ಕ್ಸ್ ಅಲ್ಲಿ ಈಗ ಯಾವ್ಯಾವ್ದು ಹೆಂಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದೀನಿ. ಪಾರ್ಟ್ E ನಲ್ಲಿ 2 ಅಟೆಂಡ್ ಮಾಡಬೇಕು. 42 ಮತ್ತೆ 43 ಪ್ರಾಬ್ಲಮ್ಸ್ಗಳಾಗಿರೋದ್ರಿಂದ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅದಕ್ಕಿಂತ ಮೋಸ್ಟ್ ಈಸಿ ಇರೋದು ಯಾವುದು ಅಂದ್ರೆ SQL. ನಮಗೆ ಕಮೆಂಟ್ಸ್ಗಳೆಲ್ಲ ಚೆನ್ನಾಗಿ ಗೊತ್ತು ಸರ್, ನಾನು ಕಮೆಂಟ್ಸ್ಗಳನ್ನ ಬರಿತೀನಿ ಸರ್ ಅಂತಂದ್ರೆ ಫಸ್ಟ್ ನೀವು ಇಲ್ಲಿ ಕ್ವಶನ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕಮೆಂಟ್ಸ್ ಬೇಕಾದ್ರೆ ಬರೀಬಹುದು. ಯಾವ್ದೊಂದು ಆಪ್ಷನ್ ಆಗಿ ತಗೋತೀರಾ ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ನೋಡಿ, ಈಗ ಪಾರ್ಟ್ ಡಿ ಬಂದ್ಬಿಡೋಣ. ಪಾರ್ಟ್ ಡಿ ನಲ್ಲಿ ನೋಡಿ ನಿಮಗೆ 7 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 4 ಕ್ವಶನ್ಸ್ ಮಾತ್ರ. ಸೊ ಅದರಲ್ಲಿ ಕ್ವಶನ್ ನಂಬರ್ 35 ಏನಿದೆ, ಕ್ವಶನ್ ನಂಬರ್ 35 ಸ್ಟಾಕ್ ಚಾಪ್ಟರ್ ಇಂದ ಬರುತ್ತೆ.
ಚಾಪ್ಟರ್ 3 ಏನಿದೆಯಲ್ಲ, ಚಾಪ್ಟರ್ 3 ಸ್ಟಾಕ್ ಚಾಪ್ಟರಿಂದನೇ ಸ್ಟಾಕ್ ಅನ್ನೋ ಚಾಪ್ಟರಿಂದನೇ ಈ ಕ್ವಶನ್ಸ್ಗೆ ಈ ಒಂದು ಕ್ವಶನ್ ನಂಬರಲ್ಲಿ ಕ್ವಶನ್ಸ್ಗಳು ಬರೋದ್ರಿಂದ ನೋಡಿ, ಮಾಡೆಲ್ ಪೇಪರಲ್ಲಿ ಕೆಲವೊಂದು ಕ್ವಶನ್ಸ್ಗಳಿದೆ ಈ ಚಾಪ್ಟರ್ ಮೇಲೆ. ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ಪ್ರೋಗ್ರಾಮಿಂಗ್ ಅಂತ ಇದೆ. ಸೊ ನಿಮಗೆ ಪ್ರಿಪ್ರೇಟರಿಗೆ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ರಿಯಲ್ ಲೈಫ್ ಅಂತ ಕೇಳ್ಬೋದು. ಸೊ ನೋಡಿ, ಈ ತರ ಈಗ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ಇಲ್ಲಿ ಇದ್ರ ಜೊತೆಗೆ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ಪ್ರೋಗ್ರಾಮಿಂಗ್ ಮಾತ್ರ ಕೇಳಿದ್ದಾರೆ. ಸೊ ಪ್ರಿಪ್ರೇಟರಿಗೆ ಏನ್ ಕೇಳ್ಬೋದು, ರಿಯಲ್ ಲೈಫ್ ಕೇಳ್ಬೋದು. ಸೊ ಇದು ನಿಮಗೆ ಗೊತ್ತಿರಲಿ. ಜೊತೆಗೆ ಇಲ್ಲಿ ನೋಡಿ, ಕನ್ವರ್ಟ್ ಇನ್ಫಿಕ್ಸ್ ನೊಟೇಷನ್ ಇಂದ ನಾವು ಪೋಸ್ಟ್ ಫಿಕ್ಸ್ ನೊಟೇಷನ್ಗೆ ಕನ್ವರ್ಟ್ ಮಾಡಬೇಕು. ನಾನು ನಿಮಗೆ ಇದು ಮಾಡೆಲ್ ಪೇಪರ್ 2 ನಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ಅಲ್ಲೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ಸ್ ನೀವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅದನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡಬೇಕು. ಸೊ ನಿಮ್ಗೆ ಆಲ್ಗರಿದಮ್ ಬರ್ಸಿದೀವಿ ನಾವು, ಆಲ್ಗರಿದಮ್ ಹೆಂಗ್ ಆಗ್ಬೇಕು ಏನಂತೇಳಿ ಆಲ್ಗರಿದಮ್ ನ ಅರ್ಥ ಮಾಡ್ಕೊಂಡ್ರೆ ಸೊ ಇದನ್ನ ಕನ್ವರ್ಟ್ ಮಾಡೋದು ಈಸಿ. ಇದನ್ನ 5 ಮಾರ್ಕ್ಸ್ ಆದ್ರೂ ಕೇಳಬಹುದು, ಸಿಂಪಲ್ ಆಗಿ MCQ ಗಾದ್ರೂ ಕೇಳ್ಬಿಡ್ಬಹುದು. ಸೊ ಇದು ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಗೊತ್ತು. ಇಲ್ಲಿ ನೋಡಿ ABCD ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ ನ ಚೇಂಜ್ ಮಾಡಿ ಕೊಡ್ಬೋದು, ಬಟ್ ಕಾನ್ಸೆಪ್ಟ್ ಒಂದೇ. ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡಬೇಕು. ಎಕ್ಸ್ಪ್ರೆಷನ್ ಇದನ್ನ ಕೊಡಲ್ಲ. ಈ ಎಕ್ಸ್ಪ್ರೆಷನ್ ಬಿಟ್ಟು ಬೇರೆ ಎಕ್ಸ್ಪ್ರೆಷನ್ ಕೊಡಬಹುದು. ನಿಮ್ಗೆ XYZ ಕೊಡಬಹುದು, ಅಥವಾ ಬ್ರಾಕೆಟ್ಸ್ ಒಳಗಡೆ ಇರೋದು ಕೊಡಬಹುದು. ಬೇರೆ ಇಲ್ಲಿ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ ಇದೇ ಇರುತ್ತೆ. ನೆಕ್ಸ್ಟ್ ಅಗೈನ್ ನೋಡಿ, ಇಲ್ಲಿ ಇವ್ಯಾಲ್ಯುಯೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಮಾಡಿದ್ರು, ನಿಮ್ಗೆ ಟ್ವಿಸ್ಟ್ ಮಾಡಿದ್ದಾರೆ. ಇಲ್ಲಿ A ಜಾಗದಲ್ಲಿ 3, B ಜಾಗದಲ್ಲಿ 5, ಮತ್ತೆ C ಜಾಗದಲ್ಲಿ 1, ಮತ್ತೆ D ಜಾಗದಲ್ಲಿ 4 ಕೊಡೋದ್ರ ಬದಲು ಏನ್ ಮಾಡಿದ್ದಾರೆ, ಇಲ್ಲಿ ನಂಬರ್ಸ್ ಕೊಡೋದ್ರ ಬದಲು ವೇರಿಯೇಬಲ್ ಕೊಟ್ಬಿಟ್ಟಿದ್ದಾರೆ. ಆ ವೇರಿಯೇಬಲ್ಗೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. A ಅಂದ್ರೆ ಏನು, B ಅಂದ್ರೆ ಏನು, D ಅಂದ್ರೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ಬೋದು, ಇಲ್ಲಿ ಈ ವ್ಯಾಲ್ಯೂಗಳನ್ನ ಚೇಂಜ್ ಮಾಡಿ ಕೊಡ್ಬೋದು, ಅಥವಾ ABCD ಪ್ಲೇಸ್ಗೆನೆ ನಂಬರ್ಗಳನ್ನ ಕೊಟ್ಟು ಅಂದ್ರೆ ವ್ಯಾಲ್ಯೂಗಳನ್ನ ಡೈರೆಕ್ಟ್ ಆಗಿ ಕೊಡಬಹುದು. ಸೊ ಈ ತರ ಕ್ವಶನ್ಸ್ಗಳು ಅತಿ ಹೆಚ್ಚು ಬರುತ್ತೆ ನೀವು ಮೇನ್ ಎಕ್ಸಾಮ್ಗೂ ಅಷ್ಟೇನೆ. ಸೊ ಈ ಕನ್ವರ್ಷನ್ಸ್ಗಳು ಅಂದ್ರೆ ಎಕ್ಸ್ಪ್ರೆಷನ್ಸ್ ನ ಕನ್ವರ್ಟ್ ಮಾಡೋದು, ಮತ್ತೆ ಪ್ರಾಬ್ಲಮ್ ನ ಅಂದ್ರೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಗಳು ಏನ್ ಬರುತ್ತೆ ಇದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡೋದು, ಅಂದ್ರೆ ಅದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡೋದು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಇನ್ಫಿಕ್ಸ್ ಮತ್ತೆ ಪೋಸ್ಟ್ ಫಿಕ್ಸ್ ಇಂದ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ಈ ಚಾಪ್ಟರ್ ಇಂದ ನಿಮ್ಗೆ ಒಂದು 3 ಮಾರ್ಕ್ಸ್ ಕ್ವಶನ್ಸು ಸಹ ಕೆಲವೊಂದು ಬರೋ ಸಾಧ್ಯತೆಗಳು ಇರೋದ್ರಿಂದ ನೀವೇನ್ ಮಾಡ್ಬೇಕು, ಸೊ ಅದ್ರದ್ದು ಯಾವುದು ಆಲ್ಗರಿದಮ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹೆಂಗ್ ಕನ್ವರ್ಟ್ ಮಾಡಬೇಕು, ಸ್ಟೆಪ್ಸ್ಗಳನ್ನ ಗೊತ್ತಿದ್ರೆ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ನಾನು ಹೇಳ್ತೀನಿ 3 ಮಾರ್ಕ್ಸ್ಗೆಲ್ಲ ಯಾವ ತರ ಏನೇನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಇದ್ರ ಜೊತೆಗೆ ನೋಡಿ, ಇದು ಮಾಡೆಲ್ ಪೇಪರ್ 1 ಕೊಟ್ಟಿರೋ ಕ್ವಶನ್, ಇದು ಮಾಡೆಲ್ ಪೇಪರ್ 2, ಇದು ಮಾಡೆಲ್ ಪೇಪರ್ 3 ಇರೋ ಕ್ವಶನ್ಸ್ಗಳು. ಸೊ ಈ ತರ ಕಾನ್ಸೆಪ್ಟ್, ಈ ತರ ಪ್ರಾಬ್ಲಮ್ಗೆ ಫಸ್ಟ್ ಪ್ರಿಪೇರ್ ಆದ್ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಏನೇನು ಕೇಳ್ಬೋದು ಸರ್ ಎಕ್ಸ್ಪೆಕ್ಟೆಡ್ ಅಂದ್ರೆ, ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಆನ್ ಸ್ಟಾಕ್ ಅಂತ ಕೇಳ್ಬೋದು. ಯಾಕೆ ನೀವು ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಿಪ್ರೇಟರಿಗೆ ಕ್ವಶನ್ ರೆಡಿ ಮಾಡಬೇಕಾದ್ರೆ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಅಷ್ಟರಲ್ಲಿ ಆಲ್ರೆಡಿ ಕ್ವಶನ್ ಇದೆ. ಮತ್ತೆ ಈ 3 ಕ್ವಶನ್ ತಗೊಳಕ್ಕಾಗಲ್ಲ. ಎಲ್ಲ ಕ್ವಶನ್, ಈಗ ಕೆಲವೊಂದು ಕ್ವಶನ್ಸ್ಗಳನ್ನ ಮಾತ್ರ ಈಗ ನೋಡಿ, ಕ್ವಶನ್ ನಂಬರ್ 42 ಅದರಲ್ಲಿ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ತಗೋಬಹುದು. ಮತ್ತೆ ಕ್ವಶನ್ ನಂಬರ್ 43 ನೋಡಿದ್ರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಬೇರೆ ಇನ್ನೊಂದು ಪ್ರಾಬ್ಲಮ್ಸ್ ಗಳನ್ನ ಕೊಡ್ಬೋದು. ಬಟ್ ಈ ಚಾಪ್ಟರ್ ಅಲ್ಲಿ ನೋಡಿ, ಈ ಮತ್ತೆ ಎಲ್ಲಾ ಕ್ವಶನ್ ನಾವು ಅದೇ ತರ ಯಾವ್ದೋ ಒಂದು ಮೂರ್ ಮಾಡೆಲ್ ಪೇಪರ್ ಮೇಲೆ ಕೊಡೋಕ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ, 3 ಮರ್ಜ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಪ್ರಿಪ್ರೇಟರಿಗೆ ಏನ್ ಮಾಡ್ತಾರೆ, ಕೆಲವೊಂದು ಮಾಡೆಲ್ ಪೇಪರ್ ಗಳಲ್ಲಿ ಏನ್ ಕ್ವಶನ್ ಆಯ್ತೋ ಅದನ್ನ ಬಿಟ್ಟು ಬೇರೆ ಕ್ವಶನ್ಸ್ ನ ಸರ್ಚ್ ಮಾಡಕ್ಕೆ, ಅಂದ್ರೆ ಬೇರೆ ಕ್ವಶನ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಪ್ರಿಪ್ರೇಟರಿಗೆ. ಸೊ ಹಾಗಾಗಿ ನೀವು ಓನ್ಲಿ ಮಾಡೆಲ್ ಪೇಪರ್ ಕೊಟ್ಟಿರೋ ಕ್ವಶನ್ಸ್ ಮೇಲೆ ಸ್ಟಿಕ್ ಆನ್ ಆಗದೆ ಬೇರೆ ಕ್ವಶನ್ಸ್ ಗಳಿಗೂ ಪ್ರಿಪೇರ್ ಆಗ್ಬೇಕು. ನೀವು ಯಾವ್ದೋ ಒಂದು ಕ್ವಶನ್ ರಿಪೀಟ್ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ನ ಪಿಕ್ ಮಾಡ್ತಾರೆ. ಕೆಲವೊಂದು ಕ್ವಶನ್ಸ್ ಗಳಿಗೆ ಮಾತ್ರ ಒಂದು 30% ಪಿಕ್ ಮಾಡ್ಬೋದು. ಬಟ್ 100% ಮೂರು ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ಕೊಟ್ಬಿಡಲ್ಲ ನಿಮ್ಗೆ. ಸೊ ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಗಳಿಗೆ, ಎಕ್ಸ್ಟ್ರಾ ಕಾನ್ಸೆಪ್ಟ್ ಗಳಿಗೆ ನೀವು ಪ್ರಿಪೇರ್ ಆಗ್ಲೇಬೇಕು. ಸೊ ಹಾಗಾಗಿ ನೋಡಿ, 5 ಮಾರ್ಕ್ಸ್ಗೆ ಯಾವ್ಯಾವ್ದನ್ನ ಕೇಳ್ಬೋದು ಅಂತಂದ್ರೆ ನೋಡಿ, ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್ ಆಫ್ ಯಾವುದು ಅಲ್ಲಿ ಸ್ಟಾಕ್ ಇನ್ ಪ್ರೋಗ್ರಾಮಿಂಗ್ ಅಂತ ಕೇಳಿದರೆ, ನಿಮ್ಗೆ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ರಿಯಲ್ ಲೈಫ್ ಅಂತ ಕೇಳ್ಬೋದು. 1 ಮಿನಿಟ್. ಓಕೆ ನೋಡಿ, ಕ್ವಶನ್ ನಂಬರ್ 4 ನೋಡಿ, ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಆನ್ ಸ್ಟಾಕ್. ನೀವು ಸರ್ ಆಪರೇಷನ್ಸ್ ಆನ್ ಸ್ಟಾಕ್ ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ಸ್ಟಾಕ್, ಕ್ವಶನ್ ನಂಬರ್ 6 ನೋಡಿ, ಇಂಪ್ಲಿಮೆಂಟೇಷನ್ ಆಫ್ ಸ್ಟಾಕ್ ಏನ್ ಸರ್ ಡಿಫ್ರೆನ್ಸ್ ಅಂತಂದ್ರೆ,
ಆಪರೇಷನ್ಸ್ ಆನ್ ಸ್ಟಾಕ್ ಕೇಳಿದಾಗ ನೀವು ಜಸ್ಟ್ ಸ್ಟಾಕ್, ಪುಷ್, ಪಾಪ್ ಮತ್ತೆ ಅದ್ರ ಜೊತೆಗೆ SMT, ಸೈಜು, ಸೊ ಈ ತರ ಆಪರೇಷನ್ಸ್ಗಳನ್ನ ಜಸ್ಟ್ ಮೆನ್ಷನ್ ಮಾಡಿ ಡಿಫೈನ್ ಮಾಡ್ತೀರಾ. ಈಗ ಸ್ಟಾಕ್ ಅಂದ್ರೇನು, ಇಟ್ ಕ್ರಿಯೇಟ್ಸ್ ಎ ನ್ಯೂ ಎಂಟಿ ಸ್ಟಾಕ್ ಅಂತ ಹೇಳ್ತೀರಾ. ಮತ್ತೆ ಪುಷ್ ಅಂದ್ರೇನು, ದ ಪ್ರೋಸೆಸ್ ಆಫ್ ಆಡಿಂಗ್ ಎ ನ್ಯೂ ಎಲಿಮೆಂಟ್ ಅಂತ ಬರೀತೀರಾ. ಜಸ್ಟ್ ಇಷ್ಟನ್ನು ಮಾತ್ರ ಬರೀಬೇಕು ನೀವು. ಯಾವಾಗ ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಆನ್ ಸ್ಟಾಕ್ ಅಂತ ಕೇಳಿದಾಗ. ಒಂದು ವೇಳೆ ಎಕ್ಸ್ಪ್ಲೈನ್ ದ ಇಂಪ್ಲಿಮೆಂಟೇಷನ್ ಆಫ್ ಸ್ಟಾಕ್ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಾಗತ್ತೆ, ನಾನು ಆ ಪುಷ್ ಮತ್ತೆ ಪಾಪ್ ಆಪರೇಷನ್ಸ್ಗಳಿಗಾಗ್ಲಿ ಪ್ರತಿಯೊಂದು ಆಪರೇಷನ್ಸ್ಗೂ ಅದರದೇ ಆದಂಥ ಕೆಲವೊಂದು ಕೋಡ್ ಇದೆ. ಆ ಕೋಡ್ ಏನಿರುತ್ತೆ ಆ ಕೋಡ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಇಂಪ್ಲಿಮೆಂಟೇಷನ್ ಆಫ್ ಸ್ಟಾಕ್ ಅಂತ ಕೇಳಿದ್ರೆ. ನೆಕ್ಸ್ಟ್ ಅದ್ರ ಜೊತೆಗೆ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ರಿಯಲ್ ಲೈಫಲ್ಲಿ ಸ್ಟಾಕ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ ಅದು ಜನರಲ್ ಆಗಿ ನಿಮಗೆ ಗೊತ್ತು, ನೀವು ಅದನ್ನ ಬರೀತೀರಾ. ಮತ್ತೆ ಈ ಆಲ್ಗರಿದಮ್ ಕೊಟ್ಟಿದ್ದೀನಿ ನಿಮಗೆ. ಏನಕ್ಕೆ ಆಲ್ಗರಿದಮ್ ಕೊಟ್ಟಿದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಈ ಕನ್ವರ್ಟ್ ಇನ್ಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಏನು ಸ್ಟೆಪ್ಸ್ಗಳು ಬರುತ್ತೆ, ಆ ಪ್ರೋಸೆಸ್ ಏನು ಬರುತ್ತೆ, ಅದೇ ಈ ಆಲ್ಗರಿದಮ್ ಆಗಿರೋದ್ರಿಂದ ಈ ಆಲ್ಗರಿದಮ್ನು ಸಹ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಆಲ್ಗರಿದಮ್ ಅರ್ಥ ಆದ್ರೆ ನಿಮ್ಗೆ ಇದನ್ನ ಮಾಡೋದು ಈಸಿ. ನೀವೇನು ಈಗ ಸರ್ ಆಲ್ಗರಿದಮ್ ಕೇಳ್ಬಿಟ್ರೆ ಏನ್ ಮಾಡ್ಬೇಕು ಸರ್, ನಾವು ಅದನ್ನ ಅಷ್ಟೊಂದು ಕಲಿಯಕ್ಕಾಗಲ್ಲ ಸರ್ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನೀವು ಫಸ್ಟ್ ನೋಡಿ, ಇಲ್ಲಿ ವೇರಿಯೇಬಲ್ ಸಿಕ್ಕಿದ್ರೆ ಫಸ್ಟ್ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಮ್ಗೆ ಸಿಗ್ತಕ್ಕಂಥ ಏನು ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯೇಬಲ್ ಇದ್ರೆ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ತೀರಾ ಅದನ್ನ ಬರೀರಿ. ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನೀವು ಏನ್ ಸ್ಟೆಪ್ಸ್ಗಳನ್ನ ಯೂಸ್ ಮಾಡ್ತೀರೋ ಅದೇ ಸ್ಟೆಪ್ಸ್ಗಳನ್ನ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಬರಿತಾ ಹೋಗಿ ಅಷ್ಟೇ. ಇನ್ನೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇವ್ಯಾಲ್ಯೂಯೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೂ ಅಷ್ಟೇನೆ. ಈ ತರ ಪ್ರಾಬ್ಲಮ್ ಮಾಡೋದಕ್ಕೆ ನೀವೇನೇನೆಲ್ಲ ಸ್ಟೆಪ್ಸ್ಗಳು ತಗೋತೀರೋ ಅದೇ ಸ್ಟೆಪ್ 1, ಸ್ಟೆಪ್ 2 ಅಂತ ಇದಕ್ಕೆ ಆಲ್ಗರಿದಮ್ ಬರಿತಾ ಹೋಗಿ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟು. ಸೊ ನಾಳೆ ನಿಮ್ಗೆ ಎಕ್ಸಾಮ್ಗೆ ಬರ್ಬೇಕಾದ್ರೆ ಪ್ರಿಪರೇಟರಿಗೆ ಈ ತರ ಎಕ್ಸ್ಪ್ರೆಷನ್ಸ್ನ ಬೇರೆ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು ನಿಮ್ಗೆ 90%. ಅಥವಾ ಈ ತರ ಪ್ರಾಬ್ಲಮ್ ಇದೆ ಈ ಮೆಥಡ್ ಅಲ್ಲಿ ಬೇರೆದ್ ಕೊಡ್ಬೋದು. ಅಂದ್ರೆ ಯಾವುದು ಕ್ವಶನ್ ನಂಬರ್ 3 ನೋಡಿ, ಈ ಮೆಥಡ್ ಅಲ್ಲಿ ಇನ್ನೊಂದು ಕ್ವಶನ್ ಕೊಡ್ಬೋದು. ಅಥವಾ ಕ್ವಶನ್ ನಂಬರ್ 2 ನೋಡಿ, ಈ ತರ ಕ್ವಶನ್ಸ್ಗಳು ಕೊಡ್ಬೋದು. ಅಥವಾ ಕ್ವಶನ್ ನಂಬರ್ 1 ನೋಡಿ, ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಇನ್ ಪ್ರೋಗ್ರಾಮಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ರಿಯಲ್ ಲೈಫ್ ಕೊಡ್ಬೋದು, ಅದು ಆಪರೇಷನ್ಸ್ ಆನ್ ಸ್ಟಾಕ್ ಕೊಡ್ಬೋದು. ಸೊ ಇದಿಷ್ಟು ನಿಮ್ಗೆ ಯಾವುದು ಕ್ವಶನ್ ನಂಬರ್ 35 ಸ್ಟಾಕ್ ಚಾಪ್ಟರ್ ಮೇಲೆ ನೀವೆಲ್ಲ ಓದಿದ್ರಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 36 ಕ್ಯೂ ಚಾಪ್ಟರ್ ಮೇಲೆ ಬರುತ್ತೆ 5 ಮಾರ್ಕ್ಸ್ಗೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲಿ ನೋಡಿ, ಇಲ್ಲಿ ಮಾಡೆಲ್ ಪೇಪರ್ 1 ಅಲ್ಲಿ ಕೊಟ್ಟಿದ್ದಾರೆ, ರೈಟ್ ಎನ್ ಆಲ್ಗರಿದಮ್ ಟು ಚೆಕ್ ವೆದರ್ ಎ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ ಹೇಳಿ. ಇದು ಒಂದು ಆಲ್ಗರಿದಮ್ ಇದೆ ನಿಮ್ಗೆ, ಆ ಒಂದು ಪ್ಯಾಲಿಂಡ್ರೋಮ್ ಅಥವಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ, ಡಬಲ್ ಎಂಡೆಡ್ ಕ್ಯೂ ಮೇಲೆ ಚೆಕ್ ಮಾಡೋದಕ್ಕೆ ಒಂದು ಆಲ್ಗರಿದಮ್ ಇದೆ. ಮಾಡೆಲ್ ಪೇಪರ್ 1 ನಲ್ಲಿ ಆಲ್ಗರಿದಮ್ ಕೇಳಿದ್ದಾರೆ. ಮಾಡೆಲ್ ಪೇಪರ್ 2 ನಲ್ಲಿ ನೋಡಿ ಆಪರೇಷನ್ಸ್ ಆನ್ ಡೆ ಕ್ಯೂ ಕೇಳಿದ್ದಾರೆ. ನೆಕ್ಸ್ಟ್ ಎಗೈನ್ ಕ್ವಶನ್ ನಂಬರ್ 3 ನೋಡಿ, ಎಗೈನ್ ಇಲ್ಲಿ ಟೆಸ್ಟ್ ವೆದರ್ ದ ಗಿವನ್ ಸ್ಟ್ರಿಂಗ್ ಇಸ್ ಸ್ಟೋರ್ ಇನ್ ಡಬಲ್ ಎಂಡೆಡ್ ಕ್ಯೂ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ. ಕ್ವಶನ್ ನಂಬರ್ 1 ಮತ್ತೆ ಕ್ವಶನ್ ನಂಬರ್ 3 ಎರಡೂ ಕೂಡ ಸೇಮ್. ಸೊ ಅದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಕೂಡ ಟೆಸ್ಟ್ ವೆದರ್ ದ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತಾನೆ ಇದೆ. ಫಸ್ಟ್ ಕ್ವಶನ್ ನಂಬರ್ 1 ಮತ್ತೆ ಮಾಡೆಲ್ ಪೇಪರ್ 1 ಮತ್ತೆ ಮಾಡೆಲ್ ಪೇಪರ್ 3 ಎರಡೂ ಕೂಡ ಸೇಮ್ ಆನ್ಸರ್ ಬರುತ್ತೆ, ಆಲ್ಗರಿದಮ್ ಬರುತ್ತೆ. ಕ್ವಶನ್ ನಂಬರ್ 2 ಮಾತ್ರ ಆಪರೇಷನ್ಸ್ ಆನ್ ಡೆ ಕ್ಯೂ ಅಂತ ಕೇಳಿದ್ದಾರೆ. ಈ ಸರಿ ಪ್ರಿಪರೇಟರ್ಗೆ ಏನಂತ ಕೇಳ್ಬೋದು, ಆಪರೇಷನ್ಸ್ ಆನ್ ಕ್ಯೂ ಅಂತ ಕೇಳ್ಬೋದು. ಸೊ ನಾರ್ಮಲ್ ಕ್ಯೂ ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಅಂತ ಕೇಳ್ಬೋದು. ಈ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಪ್ರೋಗ್ರಾಮಿಂಗ್ ಅಂಡ್ ರಿಯಲ್ ಲೈಫ್, ಅಪ್ಲಿಕೇಶನ್ಸ್ ಆಫ್ ಡೆ ಕ್ಯೂ ಇನ್ ಪ್ರೋಗ್ರಾಮಿಂಗ್ ಅಂಡ್ ರಿಯಲ್ ಲೈಫ್, ಎಕ್ಸ್ಪ್ಲೈನ್ ದ ಇಂಪ್ಲಿಮೆಂಟೇಷನ್ ಆಫ್ ಡೆ ಕ್ಯೂ. ಅಂದ್ರೆ ನಿಮ್ಗೆ ಗೊತ್ತಿರಲಿ ಏನ್ ಕ್ವಶನ್ ಕೇಳ್ಬೋದು ಸರ್ ಅಂದ್ರೆ, ಕ್ಯೂ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ 2 ಪಾರ್ಟ್ಸ್ ಬರುತ್ತೆ. ಒಂದು ಕ್ಯೂ, ಇನ್ನೊಂದು ಡೆ ಕ್ಯೂ. ಕ್ಯೂದು ಆಪರೇಷನ್ಸ್, ಇಂಪ್ಲಿಮೆಂಟೇಷನ್ಸ್, ಅಪ್ಲಿಕೇಶನ್ಸ್. ಡೆ ಕ್ಯೂದು ಆಪರೇಷನ್ಸ್, ಅಪ್ಲಿಕೇಶನ್ಸ್, ಇಂಪ್ಲಿಮೆಂಟೇಷನ್ಸ್. ಸೊ ಎರಡು ಸಪ್ರೇಟ್ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಒಂದು ಕಲ್ತ್ರೆ ನಿಮಗೆ ಒಂದು ಫ್ರೀ. ಅದನ್ನ ಕಲ್ತ್ಕೊಂಡು ಆದ್ಮೇಲೆ ಒಂದು ಎಕ್ಸ್ಟ್ರಾ ಕ್ವಶನ್ ಕಲಿಬೇಕಾಗಿರೋದು ನೀವು ಯಾವುದು ಅಂತಂದ್ರೆ, ಈಗ ಟೋಟಲ್ 7 ಕ್ವಶನ್ಸ್ ಸಾಕು ನಿಮಗೆ. ಯಾಕೆ ಅಂದ್ರೆ ಒಂದು ಕ್ವಶನ್ ನಂಬರ್ 1 ಮತ್ತೆ ಕ್ವಶನ್ ನಂಬರ್ 3 ಎರಡೂ ಕೂಡ ಸೇಮ್ ಆನ್ಸರ್ ಆಗಿರೋದ್ರಿಂದ. ಸೊ ಗಿವನ್ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ ಏನು ಕಲಿತೀರ, ಅದೊಂದು ಆಲ್ಗೋರಿದಮ್ ಜೊತೆಗೆ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಮು ಮತ್ತೆ ಆಲ್ಗೋರಿದಮ್. ಇಲ್ಲಿ ನೋಡಿ, ಈ ಒಂದು ಅಬ್ಸರ್ವ್ ಮಾಡಬೇಕು, ಕ್ವಶನ್ ನಂಬರ್ 1 ಏನಿದೆ ಇಲ್ಲಿ ರೈಟ್ ಎನ್ ಆಲ್ಗೋರಿದಮ್ ಅಂತ ಕೇಳಿರೋದು, ಅದಕ್ಕೆ ನೀವು ಆಲ್ಗೋರಿದಮ್ ಬರೀಬೇಕು. ಬಟ್ ಆದ್ರೆ ಕ್ವಶನ್ ನಂಬರ್ 3 ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಅಂತ ಕೇಳಿರೋದ್ರಿಂದ ಆ ಆಲ್ಗೋರಿದಮ್ ಆದ್ಮೇಲೆ ನಿಮ್ಗೆ ಒಂದು ಪ್ರೋಗ್ರಾಮ್ ಇದೆ, ಒಂದು ಪ್ರೋಗ್ರಾಮಿಂಗ್ ಕೋಡ್ ಇದೆ, ಅದನ್ನ ಬರೀಬೇಕು. ಬಟ್ ಆಲ್ಗೋರಿದಮ್ ಕಲ್ತ್ರೆ ನಿಮ್ಗೆ ಅದನ್ನೇ ಪ್ರೋಗ್ರಾಮ್ ಬರೆಯೋದು ಈಸಿ. ಸೊ ನೀವು ಹಾಗಾಗಿ ಆಲ್ಗೋರಿದಮ್ನ ಹೆಂಗೆ ಪ್ರೋಗ್ರಾಮ್ ಕನ್ವರ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿ. ಅದ್ರ ಜೊತೆಗೆ ಟೋಟಲ್ 7 ಕ್ವಶನ್ಸ್ ಈಸಿ ಇರುತ್ತೆ ನಿಮ್ಗೆ. ಆಪರೇಷನ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಅಂಡ್ ಅಪ್ಲಿಕೇಶನ್ ಆಫ್ ಕ್ಯೂ, ಆಪರೇಷನ್ಸ್, ಇಂಪ್ಲಿಮೆಂಟೇಷನ್, ಅಪ್ಲಿಕೇಶನ್ ಆಫ್ ಡೆ ಕ್ಯೂ.
ಸೊ ಈ ಕಡೆ 3 ಕ್ವಶನ್, ಆ ಕಡೆ 3 ಕ್ವಶನ್, ಅದ್ರಲ್ಲಿ ಯಾವ್ದಾದ್ರು ಬರ್ಬೋದು. ಬಟ್ ಎಕ್ಸ್ಟ್ರಾ ಒಂದು ಯಾವುದು, ಚೆಕ್ ವೆದರ್ ದ ಗಿವೆನ್ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರಮ್ ಆರ್ ನಾಟ್ ಅಂತ ಕೇಳ್ತಾರೆ. ಅದಕ್ಕೆ ಆಲ್ಗರಿದಮ್ ಮತ್ತೆ ನೀವು ಯಾವುದು ಪ್ರೋಗ್ರಾಮ್ನ ಕಲ್ತ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 37. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲಿ. ಈ ಚಾಪ್ಟರ್ ಏನ್ ಮಾಡಬೇಕು ಸರ್ ಅಂದ್ರೆ, ಕ್ವಶನ್ ನಂಬರ್ 37 ಚಾಪ್ಟರ್ 6 ಸರ್ಚಿಂಗ್ ಅನ್ನೋ ಚಾಪ್ಟರ್ ಇಂದ ಬರುತ್ತೆ. ಇದ್ರಲ್ಲಿ ಇರೋದೇ 2 ಸರ್ಚು. ಯಾವುದು ಮೇಯ್ನ್ ಆಗಿ, ಒಂದು ಬೈನರಿ ಸರ್ಚ್, ಇನ್ನೊಂದು ಲೀನಿಯರ್ ಸರ್ಚ್. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಸರ್ಚ್ ಬೈ ಹ್ಯಾಶಿಂಗ್ ಮೆಥಡ್ ಅಂತ ಇದೆ. ಹ್ಯಾಶಿಂಗ್ ಮೆಥಡ್ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋದು ಯಾವುದು, ಇಲ್ಲಿ ಕೇಳಿದಾನೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಬೈನರಿ ಸರ್ಚ್ ಆಲ್ಗೋರಿದಮ್. ಬೈನರಿ ಸರ್ಚ್ ಆಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ. ನೀವು ಇಲ್ಲಿ ಆಲ್ಗೋರಿದಮ್ ಬರೆಯೋಂಗಿಲ್ಲ, ಅದೊಂದು ವರ್ಕಿಂಗ್ ಬರೀಬೇಕು. ವರ್ಕಿಂಗ್ ಕೇಳಿರೋದ್ರಿಂದ ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ, ಬೈನರಿ ಸರ್ಚ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಫಸ್ಟ್ ಇಂದ ಲಾಸ್ಟ್ ವರ್ಗೆ ಏನೇನ್ ಮಾಡ್ತೀರಾ, ಆ ವರ್ಕಿಂಗ್ ನ ಮಾತ್ರ ಬರೀಬೇಕು. ಇಲ್ಲಿ ಕನ್ಫ್ಯೂಸ್ ಆಗಿ ನೀವು ವರ್ಕಿಂಗ್ ಅಂತ ಕೇಳಿದ್ರೆ ಆಲ್ಗೋರಿದಮ್ ಬರೆಯಂಗಿಲ್ಲ. ಆಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಪ್ರಾಬ್ಲಮ್ ಮಾಡೋದಕ್ಕೆ ನಾವು ಬೈನರಿ ಸರ್ಚ್ ಪ್ರಾಬ್ಲಮ್ ಮಾಡೋದಕ್ಕೆ ಸ್ಟೆಪ್ಸ್ ಗಳು ಏನ್ ಯೂಸ್ ಮಾಡ್ತೀವಿ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ಇಲ್ಲಿ ಸೆಕೆಂಡ್ ಕ್ವಶನ್, ಗಿವ್ ದ ನೇಮ್ ಆಫ್ ಯಾವುದು ಲೀನಿಯರ್ ಸರ್ಚ್ ಅಂತ ಇದೆ, ಅನದರ್ ನೇಮ್. ಸೊ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಇದನ್ನ. ಲೀನಿಯರ್ ಸರ್ಚ್ ಅಂದ್ರೆ ಅದನ್ನ ನಾವು ಏನಂತ ಕರೀಬಹುದು, ಸೀಕ್ವೆನ್ಸಿಯಲ್ ಸರ್ಚ್ ಅಂತಾನೂ ಕೂಡ ಕರಿತೀವಿ ಅಂತ ಹೇಳಿ ಡಿಫ್ರೆಂಟ್ ನೇಮ್ಸ್ ಗಳನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, ರೈಟ್ ಆನ್ ಆಲ್ಗರಿದಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಲೀನಿಯರ್ ಸರ್ಚ್ ಆಲ್ಗರಿದಮ್ ಬರೀಬೇಕು ನೀವು ಅಷ್ಟೇ. ಅದ್ರ ಜೊತೆಗೆ ರೈಟ್ ಆನ್ ಆಲ್ಗರಿದಮ್ ಟು ಪರ್ಫಾರ್ಮ್ ಲೀನಿಯರ್ ಸರ್ಚ್. ನೋಡಿ ಇಲ್ಲಿ ಮಾಡೆಲ್ ಪೇಪರ್ 2 ಮತ್ತೆ ಮಾಡೆಲ್ ಪೇಪರ್ 3 ಎರಡೂ ಕ್ವಶನ್ ಸೇಮ್. ಇಲ್ಲೂ ಆಲ್ಗರಿದಮ್ನೇ ಬರೆಯಕ್ಕೆ ಹೇಳಿರೋದು, ಇಲ್ಲೂ ಆಲ್ಗರಿದಮ್ನೇ ಬರೆಯಕ್ಕೆ ಹೇಳಿರೋದು. ಸೊ ಹಾಗಾಗಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 37ಗೆ ಒಂದು ಬೈನರಿ ಸರ್ಚ್ ಆಲ್ಗರಿದಮ್ ಕೊಡ್ಬೋದು, ರೈಟ್ ಆನ್ ಆಲ್ಗರಿದಮ್ ಫಾರ್ ಬೈನರಿ ಸರ್ಚ್ ಅಂತ ಕೊಡ್ಬೋದು. ಇನ್ನೊಂದು ರೈಟ್ ಆನ್ ಆಲ್ಗರಿದಮ್ ಫಾರ್ ಲೀನಿಯರ್ ಸರ್ಚ್ ಅಂತ ಕೇಳ್ಬೋದು. ಸೊ ಆಲ್ಗರಿದಮ್ ಬಿಟ್ರೆ ಏನ್ ಕೇಳ್ಬೋದು, ಸರ್ಚ್ ಅನ್ ಎಲಿಮೆಂಟ್. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನಾನು, ಸರ್ಚ್ ಬೈ ಹ್ಯಾಶಿಂಗ್ ಮೆಥಡ್ ಪ್ರಾಬ್ಲಮ್ಸ್ಗಳು. ಅದರಲ್ಲಿ ಆಲ್ಗರಿದಮ್ ಇಲ್ದಿರೋದ್ರಿಂದ ಸರ್ಚ್ ಬೈ ಹ್ಯಾಶಿಂಗ್ ಮೆಥಡ್ ಅಲ್ಲಿ ಹೆಂಗೆ ಪ್ರಾಬ್ಲಮ್ ಸಾಲ್ವ್, ಇಲ್ಲಿ ಪ್ರಾಬ್ಲಮ್ ನಾನು ಕೊಟ್ಟಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ ಸರ್ಚ್ ಬೈ ಹ್ಯಾಶಿಂಗ್ ಮೆಥಡ್ ಹೆಂಗ್ ಅಪ್ಲೈ ಮಾಡ್ತೀವಿ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೋಡೋ ಪ್ರಾಬ್ಲಮ್ ಕೊಡಬಹುದು. ಫಾರ್ ಎಕ್ಸಾಂಪಲ್ ಸರ್ಚ್ ಎಲಿಮೆಂಟ್ 45 ಇಂದ ಲಿಸ್ಟ್, ಈ ಲಿಸ್ಟ್ ಅಲ್ಲಿ 45 ನ ನಾವು ಸರ್ಚ್ ಮಾಡಬೇಕು. ಯಾವ್ದು ಯೂಸ್ ಮಾಡ್ಕೊಂಡು, ಬೈನರಿ ಸರ್ಚ್ ಯೂಸ್ ಮಾಡ್ಕೊಂಡು. ಹೆಂಗ್ ಸರ್ಚ್ ಮಾಡ್ತೀವಿ ಅದನ್ನ ಪ್ರಾಬ್ಲಮ್ ಮಾಡಬೇಕು. ಮತ್ತೆ ಐಡೆಂಟಿಫೈ ದ ಪೊಸಿಷನ್, ಇದು ಸೇಮ್ ಪ್ರಾಬ್ಲಮ್. 38 ನ ಸರ್ಚ್ ಮಾಡ್ಬೇಕು, ಯಾವ್ದು ಯೂಸ್ ಮಾಡ್ಕೊಂಡು, ಲೀನಿಯರ್ ಸರ್ಚ್ ನ ಯೂಸ್ ಮಾಡ್ಕೊಂಡು. ಸೊ ಇದಿಷ್ಟೇ ಕ್ವಶನ್ ನಂಬರ್ 37ಗೆ. ನಿಮ್ಗೆ ಡೌಟೇ ಬೇಡ, ಲೀನಿಯರ್ ಸರ್ಚ್ ಆಲ್ಗರಿದಮ್ ಅಥವಾ ಬೈನರಿ ಸರ್ಚ್ ಆಲ್ಗರಿದಮ್. ಇಲ್ಲ ಲೀನಿಯರ್ ಸರ್ಚ್ ಮೇಲೆ ಪ್ರಾಬ್ಲಮ್ ಅಥವಾ ಬೈನರಿ ಸರ್ಚ್ ಮೇಲೆ ಪ್ರಾಬ್ಲಮ್, ಎರಡು ಕಾನ್ಸೆಪ್ಟ್ ಮೇಲೆ ಒಂದೊಂದು ಕನ್ಫರ್ಮ್. ಇದು ಯಾವ್ದನ್ನು ಕೇಳಿಲ್ಲ ಅಂದ್ರೆ ಸರ್ಚ್ ಬೈ ಹ್ಯಾಶಿಂಗ್ ಮೆಥಡ್ದು ಪ್ರೋಸೆಸ್ ಕೇಳ್ತಾನೆ, ಇಲ್ಲ ಪ್ರಾಬ್ಲಮ್ ಕೇಳ್ತಾನೆ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟು. ಇದನ್ನೆಲ್ಲರೂ ಕಲ್ತಿರ್ತೀರ ಅಂತ ಅನ್ಕೋತೀನಿ. ನೋಡಿ, ನಾವು 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಅದರಲ್ಲಿ 35 ಒಂದು ಸ್ಟಾಕ್ ಇಂದ, 36 ಕ್ಯೂ ಇಂದ, ಮತ್ತೆ 37 ಸರ್ಚಿಂಗ್ ಇಂದ ಅಟೆಂಡ್ ಮಾಡಿದ್ರೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 38 ಇದೆಯಲ್ಲ, ಇದು ಈಸಿ. ಇರೋದೇ ಒಂದು 5 to 6 ಕ್ವಶನ್ಸ್ಗಳು. ಬಟ್ ಅದ್ರಲ್ಲಿ ಕ್ವಶನ್ ನಂಬರ್ 6 ಇದೆಯಲ್ಲ, ಪ್ರಾಪರ್ಟೀಸ್ ಆಫ್ ರಿಲೇಷನ್, ಇದನ್ನ 5 ಮಾರ್ಕ್ಸ್ ಕೇಳೋದು ಡೌಟು. ಬಟ್ ಅದನ್ನ 3 ಮಾರ್ಕ್ಸ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು 5 ಕ್ವಶನ್ ಕಲ್ತ್ಕೊಂಡ್ರೆ ಸಾಕು. ನೀವು ಕ್ವಶನ್ ನಂಬರ್ 38 ನ ನೀವು ಅಟೆಂಡ್ ಮಾಡ್ಬೋದು. ಸರ್ ಫಸ್ಟ್ ಏನು ಸರ್, ಫಸ್ಟ್ ಕ್ವಶನ್ ನೋಡಿ, ಮಾಡೆಲ್ ಪೇಪರ್ 1 ನಲ್ಲಿ ಕೇಳಿದ್ರೆ ನೋಡಿ, ವಾಟ್ ಇಸ್ ಎ ಕೀ ಇನ್ ಎ ರಿಲೇಷನ್ ಡೇಟಾಬೇಸ್, ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಕೀಸ್ ಅಂತ ಕೇಳಿದಾನೆ. ಅಂದ್ರೆ ಕೀ, ಟೈಪ್ಸ್ ಆಫ್ ಕೀ ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ, ಫಾರಿನ್ ಕೀ ಇದೆ, ಪ್ರೈಮರಿ ಕೀ ಇದೆ, ಕ್ಯಾಂಡಿಡೇಟ್ ಕೀ ಇದೆ, ಮತ್ತೆ ಈ ಕಾಂಪೋಸಿಟ್ ಕೀ ಇದೆ. ಸೊ ಈ ತರ ಹಂಗಂದ್ರೆ ಏನು, ಅವ್ರು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟು, ಅದನ್ನು ಬರೀತೀರಾ. ನೆಕ್ಸ್ಟ್ ಡಿಫೈನ್ ದ ಬಿಲೋ ಟರ್ಮ್ಸ್. ಇಲ್ಲ ಕೆಲವೊಂದು ಟರ್ಮ್ಸ್ ಇದೆ, ಆಟ್ರಿಬ್ಯೂಟ್ ಅಂದ್ರೆ ಏನು, ಟಪಲ್ ಅಂದ್ರೆ ಏನು, ಡೊಮೈನ್ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು, ಕಾರ್ಡಿನಾಲಿಟಿ ಅಂದ್ರೆ ಜಸ್ಟ್ ಡಿಫೈನ್ ಮಾಡೋದಷ್ಟೇ, ಒಂದು ಸೆಂಟೆನ್ಸ್ ಅಲ್ಲಿ ಡಿಫೈನ್ ಮಾಡೋದಷ್ಟೇನೆ. ಹಿಂಗಾದ್ರೂ ಕೇಳೋದು ನೋಡಿ. ಸೆಕೆಂಡ್ ಕ್ವಶನ್ ನೋಡಿ, ಅವ್ರು ಡಿಫೈನ್ ದ ಬಿಲೋ ಟರ್ಮ್ಸ್ ಅಂತೇಳಿ ABCDE ಅಂತೇಳಿ ಈ ತರ ಅವನೇ ವರ್ಡ್ ಕೊಡ್ಬೋದು. ಅಥವಾ ಇನ್ನೂ ಏನ್ ಮಾಡ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ರಿಲೇಷನಲ್ ಡೇಟಾ ಮಾಡೆಲ್ ಟರ್ಮಿನಾಲಜೀಸ್ ಅಂತ ಕೇಳಬಹುದು ಇಂಡೈರೆಕ್ಟ್ ಆಗಿ. ಒಂದ್ ವೇಳೆ ಅವನೇನಾದ್ರು ಎಕ್ಸ್ಪ್ಲೈನ್ ರಿಲೇಷನಲ್ ಡೇಟಾ ಮಾಡೆಲ್ ಟರ್ಮಿನಾಲಜೀಸ್ ಅಂತ ಏನಾದ್ರು ಕೊಟ್ರೆ, ಆವಾಗಲೂ ನೀವ್ ಏನ್ ಮಾಡ್ಬೇಕಾಗತ್ತೆ, ಆಟ್ರಿಬ್ಯೂಟ್, ಟಪಲ್, ಡೊಮೈನು, ಡಿಗ್ರಿ, ಕಾರ್ಡಿನಾಲಿಟಿ 5 ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಒಂದು ಎಕ್ಸ್ಪ್ಲೈನ್ ರಿಲೇಷನಲ್ ಡೇಟಾ ಮಾಡೆಲ್ ಟರ್ಮ್ಸ್ ಅಥವಾ ಟರ್ಮಿನಾಲಜೀಸ್ ಅಂತನಾದ್ರೂ ಕೇಳ್ಬೋದು, ಟರ್ಮ್ಸ್ ಅಂತನಾದ್ರೂ ಕೇಳ್ಬೋದು. ಕೇಳಿದ್ರು ಅದನ್ನೇ ಬರೀಬೇಕು. ಅವರೇ ಏನಾದ್ರು ಎಕ್ಸ್ಪ್ಲೈನ್ ದ ಬಿಲೋ ಟರ್ಮ್ಸ್ ಅಂತ ಹೇಳ್ಬಿಟ್ಟು 5 ಕೊಟ್ರೆ, ಅವಾಗ್ಲೂ ನೀವು ಇದನ್ನೇ ಬರೀಬೇಕು. ಸೇಮ್ ಕ್ವಶನ್ಸ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅವನೇ ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾನೆ. ಡೇಟಾಬೇಸ್ ಇಂಜಿನ್ ಅಥವಾ ಕ್ಯಾಂಡಿಡೇಟ್ ಕೀ, ಕ್ವೇರಿ ಅಂದ್ರೆ ಏನು,
ಅದಾದ್ಮೇಲೆ ಕಾರ್ಡಿನಾಲಿಟಿ ಅಂದ್ರೆ ಏನು ಮತ್ತೆ ರಿಪೀಟ್ ಆಗಿದೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ, ಮೇಯ್ನ್ ಆಗಿ ನೀವೇನ್ ಮಾಡಬೇಕು, ಡೇಟಾಬೇಸ್ ಟರ್ಮ್ಸ್ಗಳು ಮತ್ತು ರಿಲೇಷನಲ್ ಡೇಟಾ ಮಾಡೆಲ್ದು ಟರ್ಮ್ಸ್ಗಳು ಏನಿದೆ ಅದನ್ನ ನೀಟಾಗಿ ಕಲ್ತಿರ್ಬೇಕು. ಇದಾದ ಮೇಲೆ ನಾನು ಅವಾಗಲೇ ಹೇಳಿದಾಗೆ ಕ್ವಶನ್ ಇದು ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2, ಮಾಡಲ್ ಪೇಪರ್ 3 3 ಕ್ವಶನ್ ಸ್ಟಾರ್ಟಿಂಗ್ ಏನಿದೆ ಇವೆಲ್ಲ ಇದಿಷ್ಟು ಮಾಡಲ್ ಪೇಪರ್ ಇರೋದು. ಅವರು ಪ್ರಿಪ್ರೇಟ್ರಿಗೆ ಇದನ್ನೆಲ್ಲ ಬಿಟ್ಟು ಸರ್ ಇಷ್ಟು ಕ್ವಶನ್ಸ್ನ ನಾವು ಮಾಡಲ್ ಪೇಪರ್ ಇರೋದನ್ನೆಲ್ಲನೂ ಕಲ್ತ್ಬಿಟ್ಟಿದೀವಿ ಸರ್, ಇದನ್ನ ಬಿಟ್ಟು ಪ್ರಿಪ್ರೇಟ್ರಿಗೆ ಇನ್ನೇನು ಕೇಳ್ಬೋದು ಸರ್ ಅಂದ್ರೆ, ಕೇಳಿದ್ರೆ ಒಂದು ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಕೇಳ್ಬೋದು. ಇದು ಗೊತ್ತಿರಲಿ ನಿಮಗೆ. ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್ ಅಂತನಾದ್ರೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್ ಅಥವಾ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಕೇಳ್ಬೋದು. ಅದು ಬಿಟ್ಟು ಏನ್ ಕೇಳ್ಬೋದು ಅಂತಂದ್ರೆ ಎಕ್ಸ್ಪ್ಲೈನ್ ದ ಕೀ ಕಾನ್ಸೆಪ್ಟ್ ಇನ್ ಡೇಟಾಬೇಸ್ ಅಥವಾ ಕೀ ಕಾನ್ಸೆಪ್ಟ್ ಡೇಟಾಬೇಸ್ ಟರ್ಮ್ಸ್ ಅಂತ ಹೇಳ್ತೀವಿ. ಡೇಟಾಬೇಸ್ ಟರ್ಮ್ಸ್ ಅಥವಾ ಕೀ ಕಾನ್ಸೆಪ್ಟ್ಸ್ ಇನ್ DBMS ಅಂತ ಕೇಳ್ಬೋದು. ಅದಕ್ಕೆ ಆಲ್ರೆಡಿ ಮೇಲ್ಗಡೆನೆ ಇದೆ, ಅದು ಆಕ್ಚುಲಿ ಸೆಕೆಂಡ್ ಕ್ವಶನ್ ಅಲ್ಲೇ ಕೆಲವೊಂದು ಟರ್ಮ್ಸ್ಗಳಿದೆ ನೋಡಿ. ಏನಕ್ಕೆ ಈ 5 ಕ್ವಶನ್ ಹಾಕಿದ್ದೀನಿ, 5th ಕ್ವಶನ್ ಹಾಕಿದ್ದೀನಿ ಅಂತ ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಜೊತೆಗೆ 1 ಮಾರ್ಕ್ಗೆ MCQ ಕೇಳ್ಬೇಕಾದ್ರೆ ಇದ್ರ ಮೇಲೆಲ್ಲ ಕ್ವಶನ್ ಪಿಕ್ ಮಾಡ್ತಾನೆ. ಡೇಟಾಬೇಸ್ ಸ್ಕೀಮಾ ಅಂದ್ರೆ ಏನು 1 ಮಾರ್ಕ್ ನೋಡ್ಕೋಬೇಕು ನೀವು. ಡೇಟಾಬೇಸ್ ಕನ್ಸ್ಟ್ರೈಂಟ್ ಅಂದ್ರೆ ಏನು, ಮೆಟಾ ಡೇಟಾ ಆರ್ ಡೇಟಾ ಡಿಕ್ಷನರಿ ಅಂದ್ರೆ ಏನು, ಡೇಟಾಬೇಸ್ ಇನ್ಸ್ಟೆನ್ಸ್ ಅಂದ್ರೆ ಏನು, ಕ್ವೆರಿ ಅಂದ್ರೆ ಏನು, ಡೇಟಾ ಮ್ಯಾನಿಪುಲೇಷನ್ ಅಂದ್ರೆ ಏನು, ಮತ್ತೆ ಡೇಟಾಬೇಸ್ ಇಂಜಿನ್ ಅಂದ್ರೆ ಏನು ಅಂತೇಳಿ ನೀವು 1 ಮಾರ್ಕ್ ನೋಡ್ಕೋಬೇಕಾಗತ್ತೆ. ಸೊ ಈ 3 ಕ್ವಶನ್ ಬಿಟ್ಟು ಕೇಳಿದ್ರೆ ಈ ಕೀ ಕಾನ್ಸೆಪ್ಟ್ ಇನ್ ಡೇಟಾಬೇಸ್ ಏನಿದೆ ಇದು ಮತ್ತೆ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಕೇಳ್ಬೋದು. ಮೇ ಬಿ 5 ಮಾರ್ಕ್ಸ್ಗೆ ನಿಮಗೆ ಮಾಡಲ್ ಪೇಪರ್ ಬಿಟ್ಟು ಕೇಳಿದ್ರೆ ಲಿಮಿಟೇಷನ್ಸ್ ಕೇಳ್ಬೋದು. ಹಾಗಾಗಿ ಲಿಮಿಟೇಷನ್ಸ್ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರಿ ಅಂತ ಹೇಳ್ತೀನಿ. ಮತ್ತೆ ಪ್ರಾಪರ್ಟೀಸ್ ಆಫ್ ರಿಲೇಷನ್ನು ಪಾಯಿಂಟ್ಸ್ಗಳಿರೋದ್ರಿಂದ 5 ಮಾರ್ಕ್ಸ್ಗೆ ಕೇಳೋದಕ್ಕೆ ಡೌಟು, 3 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಬಟ್ ಆದ್ರೂ ಪ್ರಾಪರ್ಟೀಸ್ ಆಫ್ ರಿಲೇಷನ್ ನೀವು ಕಲ್ತ್ಬಿಟ್ರೆ ಇಡೀ ಚಾಪ್ಟರ್ನ ಕಲ್ತಂಗಾಗುತ್ತೆ. ಸೊ ಇಷ್ಟು ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮ್ 5 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು 7 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಿತ್ತು, ಇರ್ತಿತ್ತು. ಓನ್ಲಿ 4 ಕ್ವಶನ್ಸ್ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗಿರೋದ್ರಿಂದ ಸೊ ಇಷ್ಟು ಕ್ವಶನ್ಸ್ 35 ಇಂದ 38 ವರೆಗೆ ಅಟೆಂಡ್ ಮಾಡಿದ್ರೆ ನಿಮಗೆ 30 ಅಂದ್ರೆ 4 ಕ್ವಶನ್ಸ್ ಅಟೆಂಡ್ ಮಾಡ್ದಂಗೆ ಆಯ್ತು. ಹೌದಾ? ಸೊ ನೋಡಿ ಇಲ್ಲಿ ಮಾಡಲ್ ಪೇಪರ್ ಅಂದ್ರೆ 5 ಮಾರ್ಕ್ಸ್ ಒಂದು ಕ್ವಶನ್ ನಂಬರ್ 42 5 ಮಾರ್ಕ್ಸ್ಗೆ ಕನ್ಫರ್ಮ್ ಅದು. ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು 5 ಮಾರ್ಕ್ಸ್ ಕನ್ಫರ್ಮ್. ಅದಾದ್ಮೇಲೆ ನಿಮ್ಗೆ ಹೇಳಿದ್ನಲ್ಲ 10 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ. ಅದು ಮೇ ಬಿ ಆಲ್ಗರಿದಮ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ ಕೊಡ್ಬೋದು ಅಥವಾ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಿರ್ಬೋದು. ಅದು ಬಿಟ್ರೆ MCQ ಕ್ವಶನ್ಸ್ಗಳು, MCQಗೆ 2 ಕ್ವಶನ್ಸ್ ಬರುತ್ತೆ ಸ್ಟಾರ್ಟಿಂಗ್ ಇಂದ. ಇಲ್ಲಿಂದ ಬ್ಲಾಂಕ್ಸ್ ಬರಲ್ಲ, SQL ಇಂದ ಬರುತ್ತೆ. ಅದು ಬ್ಲೂ ಪ್ರಿಂಟ್, ಫೈನಲ್ ಬ್ಲೂ ಪ್ರಿಂಟ್ ಕಳಿಸ್ತೀನಿ ನಿಮ್ಗೆ, ಇವತ್ತು ಗ್ರೂಪ್ಗೆ ಹಾಕ್ತೀನಿ. ಸೇಮ್ ಬ್ಲೂ ಪ್ರಿಂಟ್ ನೀವು ಅಂದ್ರೆ ಮಾಡಲ್ ಪೇಪರ್ ಏನೈತೆ ಅದೇ ಫೈನಲ್ ಬ್ಲೂ ಪ್ರಿಂಟ್ ಅದು. ಮತ್ತೆ MCQ ಅಟೆಂಡ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಒಂದು ಕ್ವಶನ್ ನಂಬರ್ 1 ಹೆಂಗ್ ಬರುತ್ತೆ, 2 ಹೆಂಗ್ ಬರುತ್ತೆ ಅಂತ ಹೇಳಿ ಅದು 15 ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ, ಅದನ್ನ ಕನ್ಫರ್ಮ್ ಮಾಡ್ತೀನಿ. ಸರ್ಚಿಂಗ್ ಮತ್ತೆ ಸಾರ್ಟಿಂಗ್ 2 ಚಾಪ್ಟರ್ 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಅರ್ಥ ಆಯ್ತು ಹೇಳಿದ್ದು? ಕೇಳಿಸ್ತಿದ್ಯಾ? ಓಕೆ, ಅದೇ ಈ ಚಾಪ್ಟರ್ ಯಾವುದು MCQ ಕ್ವಶನ್ ನಂಬರ್ ಹಾಕಿ ನೋಡಿ. ಕ್ವಶನ್ ನಂಬರ್ 5 ಮತ್ತೆ 6 ಇದೆಯಲ್ಲ MCQ ನಲ್ಲಿ, ಅದು ಸ್ಟಾರ್ಟಿಂಗ್ ಚಾಪ್ಟರ್ ಇಂದ ಬರುತ್ತೆ. ಮತ್ತೆ ಕ್ವಶನ್ ನಂಬರ್ 30 3 ಮಾರ್ಕ್ಸ್ ಬರುತ್ತೆ, ಅದು ಸ್ಟಾರ್ಟಿಂಗ್ ಚಾಪ್ಟರ್ ಇಂದ ಬರುತ್ತೆ. ಮತ್ತೆ ಕ್ವಶನ್ ನಂಬರ್ 42 5 ಮಾರ್ಕ್ಸ್ಗೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರಲ್ಲ. ಮೇ ಬಿ ಫ್ಲೋ ಅಲ್ಲಿ ಹೇಳ್ಬೇಕಾದ್ರೆ ಮೇ ಬಿ ನಾನು ಹತ್ರ ಏನೋ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಕ್ಲಿಯರಾ? ಓಕೆ ಆಯ್ತು. ಕ್ವಶನ್ ನಂಬರ್ 5 ಮತ್ತೆ 6 MCQ ನಲ್ಲಿ 2 ಬರೋದು ಈ ಸ್ಟಾರ್ಟಿಂಗ್ ಅನ್ನೋ ಚಾಪ್ಟರ್ ಇಂದನೇ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದು ಬರಲ್ಲ. 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ. ಆ 3 ಮಾರ್ಕ್ಸ್ ಯಾವ ತರ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ನೀವು ಇನ್ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ನೋಡಿ, ನಾವು ಡೇಟಾಬೇಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ವಶನ್ ನಂಬರ್ 38 ಅದು ಇಂಪಾರ್ಟೆಂಟ್, ಈಸಿ ಆಗಿದೆ. ನೀವು ಡೇಟಾಬೇಸ್ ಕಾನ್ಸೆಪ್ಟ್ನ ನೀವು ಆಪ್ಷನ್ ಆಗಿ ಇಟ್ಕೊಳ್ದೇ ಇದ್ರೆ ಒಳ್ಳೇದು. ಯಾಕೆಂದ್ರೆ ಡೇಟಾಬೇಸ್ ಕಾನ್ಸೆಪ್ಟು ನಿಮಗೆ ಈಸಿ ಆಗಿರೋದ್ರಿಂದ ನೀವು ಸೊ ಅದನ್ನು ಅಟೆಂಡ್ ಮಾಡ್ಬೋದು. ಮತ್ತೆ ಈ ಡೇಟಾಬೇಸ್ ಕಾನ್ಸೆಪ್ಟ್ ಇಂದ ನಿಮಗೆ 5 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬರುತ್ತೆ, ಕ್ವಶನ್ ನಂಬರ್ 38. 3 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ, ಕ್ವಶನ್ ನಂಬರ್ 32. ಮತ್ತೆ 2 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ, ಕ್ವಶನ್ ನಂಬರ್ 24.
ಸೊ ಮತ್ತೆ ಈ ಚಾಪ್ಟರ್ ಇಂದ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು ಕ್ವಶನ್ ಬರುತ್ತೆ, ಕ್ವಶನ್ ನಂಬರ್ 18. ಮತ್ತೆ MCQ ಗೆ ಒಂದು ಕ್ವಶನ್ಸ್ ಬರುತ್ತೆ, ಕ್ವಶನ್ ನಂಬರ್ 7. ಸೊ ಇದಿಷ್ಟು ಸಹ ಯಾವ್ದ್ರಿಂದ, ಚಾಪ್ಟರ್ 8 ಡೇಟಾಬೇಸ್ ಕಾನ್ಸೆಪ್ಟ್ ಇಂದ ಬರೋದ್ರಿಂದ ನೋಡಿ, ಇಲ್ಲಿ ಏನು ನಾನು 6 ಕ್ವಶನ್ಸ್ ಕೊಟ್ಟಿದ್ದೀನಿ. ಈ 6 ಕ್ವಶನ್ಸ್ ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಇದ್ರಲ್ಲೇನೆ ಎಲ್ಲಾ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಕವರ್ ಆಗಿದೆ. ಸೊ ಹಾಗಾಗಿ ಮಿನಿಮಮ್ ನಿಮ್ಗೆ ಎಷ್ಟು ಈ ಚಾಪ್ಟರ್ 12 ಮಾರ್ಕ್ಸ್ ಬರುತ್ತೆ ಯಾವ್ದು ಮೇನ್ ಎಕ್ಸಾಮ್ಗೆ. ಸೊ ಇಲ್ಲಿ 5 ಮಾರ್ಕ್ಸ್ಗೆ ಯಾವ್ದಾದ್ರು ಒಂದನ್ನು ಕೇಳಿದ್ರೆ ಈ ಮಿಕ್ಕಿದ ಕಾನ್ಸೆಪ್ಟ್ಗಳ ಮೇಲೆನೆ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆಲ್ಲ ಬರೋದ್ರಿಂದ ಸೊ ನೀವು 12 ಮಾರ್ಕ್ಸ್ಗೆ ಈ ಚಾಪ್ಟರ್ ಕಲ್ತ್ರೆ 12 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಇನ್ನೊಂದೇನು ಅಂದ್ರೆ, ಇದು ಥಿಯರಿ ಕಾನ್ಸೆಪ್ಟ್ಗಳಾಗಿರೋದ್ರಿಂದ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಈಸಿ ಆಗೋದ್ರಿಂದ ನೋಡಿ, ಈ 6 ಕ್ವಶನ್ಸ್ನ ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ರೆ 12 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇದನ್ನ ಈಸಿ ಇರ್ತದೆ, ಅರ್ಥ ಮಾಡ್ಕೊಂಡು ಕಲೀರಿ. ಸೊ ಕ್ವಶನ್ ನಂಬರ್ 38 ಆಯಿತು. ನೀವು ಯಾವ್ದನ್ನ ಆಪ್ಷನ್ ತಗೋತೀರಾ ನಿಮಗೆ ಬಿಟ್ಟಿದ್ದು. ಸರ್ ನಮಗೆ ಸ್ಟಾಕು ಕ್ಯೂ ಕನ್ಫ್ಯೂಸ್ ಅನ್ಸುತ್ತೆ ಸರ್, ನಾನು ನೆಟ್ವರ್ಕಿಂಗ್ ಡಿವೈಸ್ನ ನಾನು ಓದ್ಬಿಡ್ತೀನಿ ಸರ್ ಅಂತಂದ್ರೆ ಓಕೆ ಫೈನ್, ನೆಟ್ವರ್ಕಿಂಗ್ ಡಿವೈಸ್ನ ನೀವು ಬೇಕಾದ್ರೆ ಚೂಸ್ ಮಾಡ್ಬೋದು. ನೆಟ್ವರ್ಕಿಂಗ್ ಡಿವೈಸ್ ಅಂತ ಕಂಪ್ಯೂಟರ್ ನೆಟ್ವರ್ಕ್ಸ್ ಅನ್ನೋ ಚಾಪ್ಟರ್ನ ನೀವೇನ್ ಮಾಡ್ಬೋದು, ಚೂಸ್ ಮಾಡ್ಬೋದು. ಕ್ವಶನ್ ನಂಬರ್ 39 ಏನಿದೆ, ಕ್ವಶನ್ ನಂಬರ್ 39 ಬರೋದು ಯಾವ ಚಾಪ್ಟರ್ ಮೇಲೆ, ಚಾಪ್ಟರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಬರುತ್ತೆ. ಈ ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಬರೋದ್ರಿಂದ ನೋಡಿ, ಮಾಡೆಲ್ ಪೇಪರ್ ಫಸ್ಟ್ ಸ್ಟಾರ್ಟಿಂಗ್ 3 ಕ್ವಶನ್ಸ್ ಏನಿದೆ, ಆ 3 ಕ್ವಶನ್ಸ್ ಮಾಡೆಲ್ ಪೇಪರ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್, ಮಾಡೆಲ್ ಪೇಪರ್ ಬಂದಿರತಕ್ಕಂಥ ಕ್ವಶನ್ಸ್ ಗಳಾಗಿರೋದ್ರಿಂದ ನೋಡಿ, ಡಿಫೈನ್ ನೆಟ್ವರ್ಕ್ ಟೋಪೋಲಜಿ. ನೆಟ್ವರ್ಕ್ ಟೋಪೋಲಜಿ ಅಂದ್ರೆ ಏನು, ಎಕ್ಸ್ಪ್ಲೈನ್ ಸ್ಟಾರ್ ಅಂಡ್ ಬಸ್ ಟೋಪೋಲಜಿ ಅಂತ ಇದೆ. ಸೊ ಇಲ್ಲಿ ಸ್ಟಾರ್ ಮತ್ತೆ ಬಸ್ ಟೋಪೋಲಜಿ ಮಾತ್ರ ಕೇಳಿರೋದು ಅವರು. ಸೊ ನೀವೇನ್ ಮಾಡ್ಬೇಕಿಲ್ಲಿ, ಆ ಸ್ಟಾರ್ ಮತ್ತೆ ಬಸ್ ಟೋಪಾಲಜಿನ ಎರಡನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ರು ಸಾಕು. ಬಟ್ ನಿಮ್ಗೆ ಗೊತ್ತಿರಲಿ, ಟೋಪಾಲಜಿ ಕ್ವಶನ್ಸ್ಗಳನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದ್ರೆ ಡಯಾಗ್ರಾಮ್ಗೂ 1 ಮಾರ್ಕ್ಸ್ ಇರುತ್ತೆ. ನೀವು ಸ್ಟಾರ್ ಟೋಪಾಲಜಿ ಅಂದ್ರೇನು, ಬಸ್ ಟೋಪಾಲಜಿ ಅಂದ್ರೇನು ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ, ಬಟ್ ಡಯಾಗ್ರಾಮ್ ಅಲ್ಲಿ ನೀವು ತೋರಿಸಿಲ್ಲ ಅಂತ ಅಂದ್ರೆ ಅದಕ್ಕೆ 1 ಮಾರ್ಕ್ನ ಹಿಡಿಯೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಸೊ ಹಾಗಾಗಿ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿ. ಸೊ ಅವಾಗ ಡಯಾಗ್ರಾಮ್ಗೂ ಸಹ 1 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ನೆಟ್ವರ್ಕ್ ಡಿವೈಸಸ್ ಯೂಸ್ ಟು ಕಾನ್ಫಿಗರ್ ನೆಟ್ವರ್ಕ್ ಅಂತ ಇದೆ. ನೆಟ್ವರ್ಕ್ ಡಿವೈಸ್ ನನ್ನ ಇಂಪಾರ್ಟೆಂಟು, ಇದನ್ನ ಓದಿ ಅಂತ ಹೇಳ್ತಾ ಇದೆ ನನ್ನ ಕ್ಲಾಸಲ್ಲೂ ಸಹ. ಸೊ ಮಾಡೆಮ್ ಆಗಿರ್ಬೋದು, ಅದೇ RJ45 ಆಗಿರ್ಬೋದು, ಈಥರ್ನೆಟ್ ಕಾರ್ಡ್ ಆಗಿರ್ಬೋದು, ಅಥವಾ ರೂಟರ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಹಬ್ ಆಗಿರ್ಬೋದು, ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ನೆಟ್ವರ್ಕಿಂಗ್ ಡಿವೈಸಸ್. ಇಲ್ಲಿ ಅವನು ಅದನ್ನೇ ಬರೀರಿ ಇದನ್ನೇ ಬರೀರಿ ಅಂತ ಹೇಳಿಲ್ಲ, ಅವ್ರು ಕೇಳಿರೋದು ಡಿಫ್ರೆಂಟ್ ನೆಟ್ವರ್ಕ್ ಡಿವೈಸ್ ಅಂತ ಕೇಳಿರೋದ್ರಿಂದ ಅಷ್ಟು ಡಿವೈಸ್ ಅಲ್ಲಿ ಯಾವ್ದಾದ್ರು ಒಂದು 5 ಡಿವೈಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಆ 5 ಡಿವೈಸ್ ನ ಎಕ್ಸ್ಪ್ಲೇನ್ ಮಾಡ್ತಿದೀವಿ ಸರ್, ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ವಿ ಅಂದ್ರೆ ಒಂದು 6 ಡಿವೈಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇನ್ನೊಂದಕ್ಕಾದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಅವಾಗ ಪರ್ಫೆಕ್ಟ್ ಆಗಿ ಸಿಗುತ್ತೆ, ನಿಮ್ಗೆ ಎಲ್ಲೂ ಸಹ ಮಾರ್ಕ್ಸ್ ಲೂಸ್ ಆಗಲ್ಲ. ಸೊ ನೆಟ್ವರ್ಕಿಂಗ್ ಡಿವೈಸ್ ಇಂಪಾರ್ಟೆಂಟು. 5 ಮಾರ್ಕ್ಸ್ ಕೇಳಲಿಲ್ಲ ಅಂದ್ರೂ ಸಹ 1 ಮಾರ್ಕ್ಗಾದ್ರೂ ಕೇಳೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಈ ಚಾಪ್ಟರ್ 10 ಏನಿದೆ, ಈ ಚಾಪ್ಟರ್ ಇಂದ ಕ್ವಶನ್ ನಂಬರ್ 39 5 ಮಾರ್ಕ್ಸ್ ಬರುತ್ತೆ, ಜೊತೆಗೆ 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ ಕ್ವಶನ್ ನಂಬರ್ 34. ಅದ್ರ ಜೊತೆಗೆ ಕ್ವಶನ್ ನಂಬರ್ 26 ಏನಿದೆ ಅದು 2 ಮಾರ್ಕ್ಸ್ ಬರುತ್ತೆ. ಮತ್ತೆ MCQಗೆ 2 ಕ್ವಶನ್ಸ್ಗಳು ಬರೋದ್ರಿಂದ ಕ್ವಶನ್ ನಂಬರ್ 11 ಮತ್ತೆ ಕ್ವಶನ್ ನಂಬರ್ 12 ಎರಡೂ ಸಹ MCQ ಬರೋದ್ರಿಂದ ನೀವು ಈ ಕಾನ್ಸೆಪ್ಟ್ ಮೇಲೆ ಅಂದ್ರೆ ಈ ಎಲ್ಲ ಏನ್ ನೋಡಿ, ಇಲ್ಲಿ 7 ಕ್ವಶನ್ಸ್ ಏನ್ ಕೊಟ್ಟಿದ್ದೀನಿ, ಈ 7 ಕ್ವಶನ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ಗೂ ಸಹ ನೀವೇನ್ ಮಾಡ್ಬೋದು, ಅಟೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಚಾಪ್ಟರ್ ನಿಮ್ಗೆ ಅದು ಆಲ್ರೆಡಿ ಹೇಳ್ದಾಗೆ ನಿಮ್ಗೆ ಈ ಯಾವುದು 12 ಮಾರ್ಕ್ಸ್ ಬರುತ್ತೆ. ನಾನು ನೆಟ್ವರ್ಕ್ ಯಾವ್ದಾದ್ಮೇಲೆ ಈ ಡೇಟಾಬೇಸ್ ಕಾನ್ಸೆಪ್ಟ್ ಆದ್ಮೇಲೆ ಕ್ವಶನ್ ನಂಬರ್ 38 ಡೇಟಾಬೇಸ್ ಕಾನ್ಸೆಪ್ಟ್ ಚಾಪ್ಟರ್ 8 ಆದ್ಮೇಲೆ ನೋಡಿ, ಕ್ವಶನ್ ನಂಬರ್ 39 SQL ಚಾಪ್ಟರ್ ಇಂದ ಬರಲ್ಲ. ಯಾಕೆಂದ್ರೆ SQL ಚಾಪ್ಟರ್ ಇಂದ 5 ಮಾರ್ಕ್ಸ್ಗೆ ಪಾರ್ಟ್ E ಬರುತ್ತೆ. ಸೊ ಹಾಗಾಗಿ ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ಗೆ SQL ಚಾಪ್ಟರ್ 9 ಬರಲ್ಲ. ಹಾಗಾಗಿ ಕ್ವಶನ್ ನಂಬರ್ 39 ಯಾವ್ದು ಬರುತ್ತೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಬರುತ್ತೆ ಚಾಪ್ಟರ್ 10 ಇಂದ. ಸೊ ನೋಡಿ, ನೆಟ್ವರ್ಕಿಂಗ್ ಡಿವೈಸ್ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕೇಳಿದರೆ ಮಾಡೆಲ್ ಪೇಪರ್ 3 ನಲ್ಲಿ. ಸೊ ಹಾಗಾಗಿ ನೀವು ಮೇನ್ ಆಗಿ ಏನ್ ಮಾಡಬೇಕು ಸರ್ ಅಂತ ಅಂದ್ರೆ ನೋಡಿ, ಕ್ವಶನ್ ನಂಬರ್ 4 ನೋಡಿ, ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಆಫ್ ಅಥವಾ ಹಿಸ್ಟ್ರಿ ಆಫ್ ನೆಟ್ವರ್ಕ್. 5 ಮಾರ್ಕ್ಸ್ ಕೇಳೋ ಸಾಧ್ಯತೆಗಳಿದೆ. ಇದನ್ನೆಲ್ಲ ಬಿಟ್ಟು ಹೊರಗಡೆ ಇಷ್ಟನ್ನ ಬಿಟ್ಟು ಬೇರೆ ಯಾವ್ದು ಕೇಳ್ಬೋದು ಸರ್ ಅಂತಂದ್ರೆ, ನೆಕ್ಸ್ಟ್ ವಾಟ್ ಈಸ್ ನೆಟ್ವರ್ಕ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ನೆಟ್ವರ್ಕ್. ಟೈಪ್ಸ್ ಆಫ್ ನೆಟ್ವರ್ಕ್ ಅಂತ ಬಂದಾಗ ನೋಡಿ, ಇಲ್ಲಿ ಲ್ಯಾನ್ ಬರುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್ ಬರುತ್ತೆ, ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಬರುತ್ತೆ,
ಪರ್ಸನಲ್ ಏರಿಯಾ ನೆಟ್ವರ್ಕ್ ಪ್ಯಾನ್ ಬರುತ್ತೆ, ಮತ್ತೆ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನು ಕೂಡ ಬರುತ್ತೆ. ಸೊ ಟೈಪ್ಸ್ ಆಫ್ ನೆಟ್ವರ್ಕ್ ಅಲ್ಲಿ ನೀವು ಅಷ್ಟನ್ನು ಕಲಿಬೇಕು. 4 ನೆಟ್ವರ್ಕ್ ಏನ್ ಬರುತ್ತೆ, ಪ್ಯಾನು, ಲ್ಯಾನು, ಮ್ಯಾನು, ವ್ಯಾನ್ ಏನ್ ಬರುತ್ತೆ, ಆ 4 ನೆಟ್ವರ್ಕ್ ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು ಕೊಡ್ಬೋದು, ಅಥವಾ ಎಕ್ಸ್ಪ್ಲೈನ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ ಅಂಡ್ ವ್ಯಾನ್ ಅಂತ ಕೇಳ್ಬೋದು. ಈ ತರ ಕ್ವಶನ್ಸ್ ನ ಕೇಳೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಟೈಪ್ಸ್ ಆಫ್ ನೆಟ್ವರ್ಕ್ ಅಲ್ಲಿ 4 ಕಾನ್ಸೆಪ್ಟ್ ಏನಿದೆ ಅದಷ್ಟು ಇಂಪಾರ್ಟೆಂಟು. ಒಂದನೇ ನೋಡಿ, ಇಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ನ 5 ಮಾರ್ಕ್ಸ್ ಕೇಳಿದಾನೆ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಬಗ್ಗೆನೆ ನೀವು ಮಿನಿಮಮ್ 5 to 6 ಪಾಯಿಂಟ್ಸ್ ಜೆನ್ಯೂನ್ ಪಾಯಿಂಟ್ಸ್ ಕರೆಕ್ಟ್ ಆಗಿ 5 to 6 ಪಾಯಿಂಟ್ಸ್ ಇದ್ರೆ ಮಾತ್ರ 5 ಮಾರ್ಕ್ಸ್ ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಬರೀ 3 ಪಾಯಿಂಟ್ಸ್ ಬರೋದ್ರೆ ಅಂದ್ರೆ 3 ಮಾರ್ಕ್ಸ್ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಪ್ರತಿ ಒಂದು ಟೈಪ್ ಆಫ್ ನೆಟ್ವರ್ಕ್ ಏನಿದೆ, ಅದು ಲ್ಯಾನ್ ಆಗ್ಲಿ, ವ್ಯಾನ್ ಆಗ್ಲಿ, ಮ್ಯಾನ್ ಆಗ್ಲಿ, ಪ್ರತಿ ಒಂದು ನೆಟ್ವರ್ಕ್ ಬಗ್ಗೆನೂ ಮಿನಿಮಮ್ 5 to 6 ಪಾಯಿಂಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು 3 ಮಾರ್ಕ್ಸ್ ಕೇಳಿದ್ರು ಅಷ್ಟೇನೆ, ಅವರು ಮೇ ಬಿ ನಿಮಗೆ 3 ಮಾರ್ಕ್ಸ್ಗೂ ಈ ಚಾಪ್ಟರ್ ಒಂದು ಕ್ವಶನ್ ಬರೋದ್ರಿಂದ ನಿಮ್ಗೆ 3 ಮಾರ್ಕ್ಸ್ ಕೇಳಿದ್ರು ಬರೀ ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಪ್ರತಿ ಒಂದು ನೆಟ್ವರ್ಕ್ ಟೈಪ್ ಆಫ್ ನೆಟ್ವರ್ಕ್ ಮೇಲೆ ಒಂದು 5 to 6 ಪಾಯಿಂಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಟೋಪಾಲಜಿ ಅಂತ ಹೇಳಿದೀನಿ. ಇಲ್ಲೂ ಅಷ್ಟೇನೆ ಎಷ್ಟು ಟೋಪಾಲಜಿ ಇದೆ, ಮೆಶ್ ಟೋಪಾಲಜಿ, ಬಸ್ ಟೋಪಾಲಜಿ, ಸ್ಟಾರ್ ಟೋಪಾಲಜಿ, ರಿಂಗ್ ಟೋಪಾಲಜಿ, ಹೈಬ್ರಿಡ್ ಟೋಪಾಲಜಿ, ಟ್ರೀ ಟೋಪಾಲಜಿ ಏನ್ ಹೇಳ್ತೀವಿ, ಇಷ್ಟು ಟೋಪಾಲಜಿದು ನೀವೇನ್ ಮಾಡ್ಬೇಕು, ಅದ್ರ ಡಯಾಗ್ರಾಮ್ ಜೊತೆ ಮಿನಿಮಮ್ ಒಂದು 3 to 4 ಪಾಯಿಂಟ್ಸ್ ತಿಳ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಅವರು ಎಕ್ಸ್ಪ್ಲೈನ್ ಸ್ಟಾರ್ ಟೋಪಾಲಜಿ ಮತ್ತೆ ಬಸ್ ಟೋಪಾಲಜಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 1 ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೋದು, ಬೇರೆ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಿಂಗ್ ಟೋಪಾಲಜಿ ಅಂಡ್ ಟ್ರೀ ಟೋಪಾಲಜಿ ಅಂತ ಕೊಡ್ಬೋದು, ಅಥವಾ ಎಕ್ಸ್ಪ್ಲೈನ್ ಯಾವ್ದೋ ಮೆಶ್ ಟೋಪಾಲಜಿ ಅಂಡ್ ಸ್ಟಾರ್ ಟೋಪಾಲಜಿ ಅಂತ ಕೊಡ್ಬೋದು. ಯಾವ್ದಾದ್ರು ಎರಡನ್ನ ಎಕ್ಸ್ಪ್ಲೈನ್ ಮಾಡಕ್ ಕೇಳ್ಬೋದು. ಸೊ ಹಾಗಾಗಿ ಆ ಟೋಪಾಲಜಿಸ್ಗಳು ಎಷ್ಟಿದೆ ಅಷ್ಟು ಟೋಪಾಲಜಿಸ್ನ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಹೆಲ್ಪ್ ಆಗುತ್ತೆ. 5 ಮಾರ್ಕ್ಸ್ಗೆ ನಿಮ್ಗೆ ಕರೆಕ್ಟಾಗಿ ನೋಡಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೀವು ಬೇಕಾದ್ರೆ ಸ್ಟಾಕ್ ಕ್ಯೂದು ನಾನು ಆಪ್ಷನ್ ಆಗಿ ತಗೋತೀನಿ ಸರ್ ಅಂತಂದ್ರೆ ಡೇಟಾ ಬೇಸ್ ಕಾನ್ಸೆಪ್ಟ್ ಮತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಯಾಕೆ ಸರ್ ಅಂದ್ರೆ ಎವಲ್ಯೂಷನ್ ಆಫ್ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಕಲ್ತ್ರೆ ಅದೊಂದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಟೈಪ್ಸ್ ಆಫ್ ನೆಟ್ವರ್ಕ್ ಮತ್ತೆ ನೆಟ್ವರ್ಕಿಂಗ್ ಟೋಪಾಲಜಿ ಮೋಸ್ಟ್ ಇಂಪಾರ್ಟೆಂಟು. ಸೊ ಇವೆರಡೂ ಕ್ವಶನ್ಸ್ ಅಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಅಷ್ಟನ್ನ ಇನ್ ಡೆಪ್ತ್ ಆಗಿ ಕಲ್ತ್ರೆ ನೀವು ಅದರಲ್ಲಿ ಯಾವ್ದಾದ್ರು ಎರಡನ್ನ ಅಥವಾ ಒಂದನ್ನ ಎಕ್ಸ್ಪ್ಲೇನ್ ಮಾಡಕ್ ಕೇಳ್ತಾರೆ, ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಹಾಕಿದೀನಿ ನೋಡಿ. ಈ ಮ್ಯಾಕ್ ಅಡ್ರೆಸ್ ಅಂದ್ರೆ ಏನು, IP ಅಡ್ರೆಸ್ ಅಂದ್ರೆ ಏನು, ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು, DNS ಅಂದ್ರೆ ಏನು, DNS ಸರ್ವರ್ ಅಂದ್ರೆ ಏನು, ಇದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡ್ರೆ ಇದು MCQಗೂ ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ 1 ರಿಂದ 7 ಒಳಗಡೆ ಇಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿದ್ದೀನಿ ಇದಿಷ್ಟೇ ಬರುತ್ತೆ. ಅದರಲ್ಲಿ ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ 4, 5 ನಿಮ್ಗೆ 5 ಮತ್ತೆ 6 ಕಲ್ತ್ರೆ ಈ 3 ಕ್ವಶನ್ 5, 6 ಅಲ್ಲೇ ಮರ್ಜ್ ಆಗಿದೆ. ಈ 1, 2, 3 ನೋಡಿ, 1, 2, 3 ನಲ್ಲಿ ಏನ್ ಕ್ವಶನ್ಸ್ ಗಳಿದೆ ಅದಷ್ಟು ಏನಿದೆ ಇಲ್ಲಿ ಯಾವ್ದು 4, 5 ಮತ್ತೆ 6 ನೆಟ್ವರ್ಕಿಂಗ್ ಡಿವೈಸಸ್ ಒಂದು ನೋಡ್ಕೋಬೇಕು ನೀವು. ಯಾಕೆಂದ್ರೆ ನೆಟ್ವರ್ಕಿಂಗ್ ಡಿವೈಸಸ್ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂದ್ರೆ ಆಲ್ ಟೈಪ್ ಆಫ್ ನೆಟ್ವರ್ಕ್ ಡಿವೈಸ್ ಎಷ್ಟೈತೆ ಅಷ್ಟನ್ನು ಕಲಿಬೇಕು ನೀವು. ಬರೀ ಯಾವ್ದೋ ಒಂದು 5 ಕಲಿತೀನಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಮಿಕ್ಕಿದ್ದನ್ನೇ MCQ ಕೊಟ್ಬಿಡ್ಬೋದು. MCQ ಮತ್ತೆ 5 ಮಾರ್ಕ್ಸ್ಗೆ ಎರಡಕ್ಕೂ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಡಿವೈಸಸ್ ಒಂದು, ಮತ್ತೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ನೆಟ್ವರ್ಕ್, ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ನೆಟ್ವರ್ಕ್ ಟೋಪಾಲಜೀಸ್, ಮೋಸ್ಟ್ ಇಂಪಾರ್ಟೆಂಟ್ ಇವು. ಈ 3 ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟು. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಅಥವಾ ಹಿಸ್ಟ್ರಿ ಆಫ್ ನೆಟ್ವರ್ಕ್ ನೋಡ್ಕೊಂಡ್ರೆ ಈ 4ರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಅದ್ರ ಜೊತೆಗೆ ಕೀ ಕಾನ್ಸೆಪ್ಟ್ಗಳಿದೆ. ಇದನ್ನ ನಿಮ್ಗೆ 2 ಮಾರ್ಕ್ ಕ್ವಶನ್ಸ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ಗಳು ಈ ಚಾಪ್ಟರ್ ಇಂದ ಬರೋದ್ರಿಂದ ಸೊ ಇದನ್ನೆಲ್ಲಾದ್ರೂ ಅವನೇ ಡೆಫಿನೇಷನ್ಸ್ ಕೊಟ್ಬಿಟ್ಟು ಇದು ಏನು ಸ್ಪೆಸಿಫೈ ಮಾಡುತ್ತೆ ಅಂತ ಕೇಳೋದ್ರಿಂದ ಸೊ ಇದನ್ನು ಸ್ಟಡಿ ಮಾಡ್ಕೊಂಡಿದ್ರೆ ನೀವು ಒಳ್ಳೆಯದು. ಸೊ ಇದು ನೆಟ್ವರ್ಕ್ ಡಿವೈಸಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 40 ಅವಾಗಲೇ ಹೇಳಿದಾಗೆ ಡೇಟಾ ಕಮ್ಯುನಿಕೇಷನ್. ಸೊ ನೀವು ಯಾವುದಾದ್ರೂ 4 ಅಟೆಂಡ್ ಮಾಡಬೇಕಾಗಿರೋದು ಅಷ್ಟೇ ಇರೋದ್ರಿಂದ ಬಟ್ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ನೀವು ಅಟೆಂಡ್ ಮಾಡ್ಬೋದು ಎಕ್ಸಾಮಲ್ಲಿ. ಬಟ್ ನಾವು ಯಾವ ಥರ ಕ್ವಶನ್ಸ್ ಬರುತ್ತೆ ನಿಮಗೆ ಡೇಟಾ ಕಮ್ಯುನಿಕೇಷನ್ ಚೂಸ್ ಮಾಡ್ತೀನಿ ಸರ್ ನಾನು ಅಂತ ಅಂದರೆ ಚೂಸ್ ಮಾಡ್ಬೋದು ಬೆಟರ್. ಯಾಕೆಂದ್ರೆ ಇದು ಕೂಡ ಥಿಯರಿ ಕಾನ್ಸೆಪ್ಟ್ಗಳಾಗಿರೋದ್ರಿಂದ ಸೊ ನಿಮಗೆ ಈ ಡೇಟಾ ಕಮ್ಯುನಿಕೇಷನ್ ಮೇಲೆ ನಿಮಗೆ ಇದರಲ್ಲೂ ಸಹ MCQ 2 MCQ ಬರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ, ಮತ್ತೆ 5 ಮಾರ್ಕ್ಸ್ ಒಂದು ಕ್ವಶನ್ಸ್ ಬರುತ್ತೆ. 3 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ಸ್ ಬರಲ್ಲ. ಇದರಿಂದ ಟೋಟಲ್ ಆಗಿ 9 ಮಾರ್ಕ್ಸ್ಗೆ ಈ ಚಾಪ್ಟರಿಂದ ಬರೋದ್ರಿಂದ ಇದು ಕೂಡ ನೀವು ಅಟೆಂಡ್ ಮಾಡ್ತೀನಿ ಸರ್ ನಂಗೆ ಥಿಯರಿ ಈಸಿ ಅಂತ ಅನ್ಸುತ್ತೆ ನನಗೆ, ಇದನ್ನು ಅಟೆಂಡ್ ಮಾಡ್ಬೋದು. ನೋಡಿ ಕ್ವಶನ್ ನಂಬರ್ 40 ಡೇಟಾ ಕಮ್ಯುನಿಕೇಷನ್ ಮೇಲೆ ಬರುತ್ತೆ. ಈ ಇದರಲ್ಲಿ ಯಾವ ಥರ ಕೇಳ್ತಾರೆ ಅಂತಂದರೆ ರೈಟ್ ದ ಪ್ರಾಪರ್ಟೀಸ್ ಆಫ್ ರೇಡಿಯೋ ವೇವ್ಸು. ನಿಮಗೆ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ನಿಮಗೆ ವೇವ್ಸ್ ಅಂತ ಸಿಗುತ್ತೆ.
ರೇಡಿಯೋ ವೇವ್ಸು, ಇನ್ಫ್ರಾರೆಡ್ ರೇಸು ಅಂತ ಈ ತರ ಹೇಳಿ ಕೆಲವೊಂದು ವೇವ್ಸ್ಗಳು ಸಿಗುತ್ತೆ. ಆ ವೇವ್ಸ್ಗಳದ್ದು ಪ್ರಾಪರ್ಟೀಸ್ನ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಇಲ್ಲಿ ರೇಡಿಯೋ ವೇವ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಅಲ್ಲಿ ನಮಗೆ ಯಾವುದು ಇನ್ಫ್ರಾರೆಡ್ ರೇಸ್ ಕೇಳ್ಬೋದು, ಅಥವಾ ಯಾವುದೋ ಇನ್ನೊಂದು ವೇವ್ಸ್ಗಳ ಮೇಲೆ ಕೇಳ್ಬೋದು. ಸೊ ಆ ಪ್ರಾಪರ್ಟೀಸ್ನ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಜಸ್ಟ್ ರೇಡಿಯೋ ವೇವ್ಸ್ ಮಾತ್ರ ನೋಡ್ಕೊಂಡ್ರೆ ಸಾಕಾಗಲ್ಲ. ಅದೇ ರೀತಿಯಲ್ಲಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇದೆ. ಆ ವೇವ್ಸ್ಗಳದ್ದು ಪ್ರಾಪರ್ಟೀಸ್ನ ನೀವು ತಿಳ್ಕೊಬೇಕು. ಒಂದು. ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಆರ್ ದ 3 categories ಆಫ್ ವೈರ್ಡ್ ಮೀಡಿಯಾ? ಅದರಲ್ಲಿ ಎಕ್ಸ್ಪ್ಲೈನ್ ಎನಿ 2 ಅಂತ ಕೇಳಿದ್ದಾರೆ. ವೈರ್ಡ್ ಮೀಡಿಯಾ ಅಂದ್ರೆ ನಿಮಗೆ ಗೊತ್ತಿರಲಿ, ಅಲ್ಲಿ ಟ್ವಿಸ್ಟೆಡ್ ಪೇರ್ ಕೇಬಲ್ ಬರುತ್ತೆ, ಕೋಯಾಕ್ಸಿಯಲ್ ಕೇಬಲ್ ಬರುತ್ತೆ, ಮತ್ತೆ ಆಪ್ಟಿಕಲ್ ಫೈಬರ್ ಬರುತ್ತೆ. ಸೊ ಅದರಲ್ಲಿ ಇವೆಲ್ಲ ವೈರ್ಡ್ ಮೀಡಿಯಾಗಳು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಎರಡನ್ನೇ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾದ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಟ್ರಾನ್ಸ್ಮಿಷನ್ ಮೀಡಿಯಾ? ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ಏನು? ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕೇಳಿದಾಗ ನೋಡಿ, ಇಲ್ಲಿ ಟ್ರಾನ್ಸ್ಮಿಷನ್ ಮೀಡಿಯಾ ಮೇಲೆ ವೈರ್ಲೆಸ್, ವೈರ್ ಎರಡೂ ಇದೆ. ಅವೆರಡನ್ನ ನೀವು ಅಂದ್ರೆ ಅವೆರಡೂ ಟ್ರಾನ್ಸ್ಮಿಷನ್ ಮೀಡಿಯಾನ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಇದು ಬಿಟ್ಟು ಇವು 3 ಕ್ವಶನ್ ಏನ್ ಬಂದಿದೆಯಲ್ಲ, ಇವೆಲ್ಲ ಬಂದಿರೋದು ಯಾವ್ದ್ರ ಅಲ್ಲಿ ಮಾಡಲ್ ಪೇಪರ್ ಕ್ವಶನ್ಸ್ಗಳು. ನಾನು ಅವಾಗಲೇ ಹೇಳಿದ್ದೀನಿ ನಿಮ್ಗೆ, ಪ್ರತಿ ಒಂದು ಚಾಪ್ಟರ್ನು ಮಾಡಲ್ ಪೇಪರ್ ಇಂದನೇ ಪಿಕ್ ಮಾಡಲ್ಲ. ಎಕ್ಸ್ಟ್ರಾ ಮಾಡಲ್ ಪೇಪರ್ ಏನ್ ಕ್ವಶನ್ಸ್ ಬಂದಿದೆಯೋ ಅದನ್ನ ಬಿಟ್ಟು ಬೇರೆ ಕ್ವಶನ್ಸ್ ಕೇಳ್ತಾರೆ ಪ್ರಿಪ್ರೇಟರಿಗೆ. ಸೊ ಹಾಗಾಗಿ ಮತ್ತೆ ಹೆಂಗ್ ಸರ್ ಪ್ರಿಪೇರ್ ಆಗ್ಬೇಕು? ನಮಗೆ ಫುಲ್ ಜನರಲ್ ಆಗಿ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ, ಫಸ್ಟ್ ನೀವೇನ್ ಮಾಡಿ, 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರೋದು ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಇದೆ. ಸೊ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ಏನು? ಅವಾಗಲೇ ಹೇಳ್ತೀನಿ ನಿಮ್ಗೆ, ಮೆಸೇಜ್ ಒಬ್ರು ಏನ್ ಮಾಡ್ಬೇಕು, ಡೇಟಾ ಕಮ್ಯುನಿಕೇಶನ್ ಆಗ್ಬೇಕಂದ್ರೆ ಕಾಂಪೋನೆಂಟ್ಸ್ಗಳು ಯಾವ್ಯಾವುದು? ಸೆಂಡರ್, ರಿಸೀವರ್, ಮೆಸೇಜ್, ಮತ್ತೆ ಕಮ್ಯುನಿಕೇಶನ್ ಮೀಡಿಯಾ ಜೊತೆಗೆ ಅದರದ್ದು ಪ್ರೋಟೋಕಾಲ್ಸ್ಗಳು ಇರಬೇಕಾಗತ್ತೆ. ನಿಮಗೆ ಕಾಂಪೋನೆಂಟ್ ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಹೇಳಿನೇ ಮೇನ್ ಹೆಡ್ ಇದೆ 5 ಮಾರ್ಕ್ಸ್ಗೆ, ಇಂಪಾರ್ಟೆಂಟ್. ಅದನ್ನ ಕಲ್ತ್ಕೋಬೇಕಾಗತ್ತೆ, ಯಾಕಂದ್ರೆ ಇದನ್ನ ಕೇಳೋ ಚಾನ್ಸಸ್ಗಳು ಅತಿ ಹೆಚ್ಚಿದೆ. ಜೊತೆಗೆ ವಾಟ್ ಈಸ್ ಡೇಟಾ ಕಮ್ಯುನಿಕೇಶನ್? ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಇದೆ. ಸೊ ಇದನ್ನ ನಾವು ಕಮ್ಯುನಿಕೇಶನ್ ಮೋಡ್ಸ್ ಅಂತಲೂ ಸಹ ಹೇಳಿದ್ದೀನಿ, ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ. ಕಮ್ಯುನಿಕೇಶನ್ ಮೋಡ್ಸ್ ಅಂತ ಬರುತ್ತೆ, ನಿಮ್ಗೆ ನೋಡಿರ್ಬೋದು. ಅದು ಯಾವ್ಯಾವುದು ಸರ್ ಕಮ್ಯುನಿಕೇಶನ್ ಮೋಡ್ಸ್ ಅಂತ ಅಂದ್ರೆ, ಇದು ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್ ಮತ್ತೆ ಫುಲ್ ಡೂಪ್ಲೆಕ್ಸ್ ಅಂತ ಹೇಳಿ 3 ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೀಡಿಯಾ ಇದೆ. ಅಂದ್ರೆ ಕಮ್ಯುನಿಕೇಶನ್ ಮೀಡಿಯಾ ಕಮ್ಯುನಿಕೇಶನ್ ಮೋಡ್ಸ್ ಅಂತ ಹೇಳ್ತೀವಿ, ಕಮ್ಯುನಿಕೇಶನ್ ಮೋಡ್ಸ್ ಅಂತ ಇದೆ. ಸೊ ಅದನ್ನ ನೀವು ತಿಳ್ಕೊಬೇಕಾಗುತ್ತೆ. ಏನಕ್ಕೆ ಸರ್ ಅದು ಇಂಪಾರ್ಟೆಂಟು ಅಂತಂದ್ರೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅದನ್ನ 3 ಮಾರ್ಕ್ಸ್ ಆದ್ರೂ ಕೇಳುವ, ಸಾರಿ ಅದು 3 ಮಾರ್ಕ್ಸ್ ಅಂತ ಹೇಳ್ತೀನಿ, ಸಾರಿ ಅದನ್ನ MCQ ಕೇಳ್ಬಿಡ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸಿಂಪ್ಲೆಕ್ಸ್ ಮೋಡ್ ಅಂತ ಕೇಳ್ತಾರೆ, ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಹಾಫ್ ಡೂಪ್ಲೆಕ್ಸ್ ಮೋಡ್ ಅಂತ ಕೇಳ್ಬೋದು, ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫುಲ್ ಡೂಪ್ಲೆಕ್ಸ್ ಮೋಡ್ ಅಂತ ಕೇಳ್ಬೋದು. ಅವಾಗಲೇ ಹೇಳಿದ್ದೀನಿ ನಾನು, ರೇಡಿಯೋ ಏನ್ ಕೇಳ್ತೀವಿ ನಾವು, ಆ ರೇಡಿಯೋ ಇಸ್ ಎಕ್ಸಾಂಪಲ್ ಫಾರ್ ಸಿಂಪ್ಲೆಕ್ಸ್ ಮೋಡ್ಗೆ. ಮತ್ತೆ ವಾಕಿ ಟಾಕಿ ಅಂತ ಏನ್ ಹೇಳ್ತೀವಿ ಅಂದ್ರೆ, ಈಗ ಸಿಂಪ್ಲೆಕ್ಸ್ ಮೋಡಲ್ ಏನಾಗುತ್ತೆ, ರೇಡಿಯೋ ನೋಡಿರ್ಬೋದು ನೀವು, ರೇಡಿಯೋ ಇಂದ ರೇಡಿಯೋ ಸ್ಟೇಷನ್ ಇಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ನಾವು ಜಸ್ಟ್ ರಿಸೀವ್ ಮಾಡ್ಕೋತೀವಿ ಅಷ್ಟೇನೆ. ನಾವು ಈ ಕಡೆಯಿಂದ ಮಾತಾಡೋದು, ರಿಯಾಕ್ಟ್ ಮಾಡೋದು ಆ ರೇಡಿಯೋ ಸ್ಟೇಷನ್ ಅವ್ರಿಗೆ ಏನ್ ಕೇಳಿಸಲ್ಲ. ಸೊ ಇದು ಸಿಂಪ್ಲೆಕ್ಸ್ ಡೇಟಾ ಕಮ್ಯುನಿಕೇಶನ್. ಅದೇ ರೀತಿ ನೋಡಿ, ಪೊಲೀಸ್ ಅವ್ರದ್ದು ಹತ್ರ ನಿಮ್ಮ ವಾಕಿ ಟಾಕಿ ಇರುತ್ತೆ. ಆ ವಾಕಿ ಟಾಕಿನ ಅವ್ರು ಮಾತಾಡ್ಬೇಕು ಅಂದ್ರೆ, ಯಾರು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೋಬೇಕು. ಇವ್ರು ಮಾತಾಡ್ಬೇಕಂದ್ರೆ ಒಂದು ಬಟನ್ ಪ್ರೆಸ್ ಮಾಡಿ ಸಿಗ್ನಲ್ ಕೊಟ್ಟು ಮಾತಾಡ್ಬೇಕು. ಅಂದ್ರೆ ಎರಡೂ ಕಡೆಯಿಂದನೂ ರಿಸೀವ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ, ಬಟ್ ಸೇಮ್ ಟೈಮ್ ಆಗಲ್ಲ. ಇದು ಎಕ್ಸಾಂಪಲ್ ಫಾರ್ ಯಾವ್ದಕ್ಕೆ ಅಂದ್ರೆ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಶನ್ ಮೋಡ್ಗೆ. ಸರ್ ಫುಲ್ ಡೂಪ್ಲೆಕ್ಸ್ ಅಂದ್ರೆ ಏನು? ಟೆಲಿಕಾಲಿಂಗ್, ಟೆಲಿಫೋನ್ ಅಂತ ಏನು ಯೂಸ್ ಮಾಡ್ತೀವಲ್ಲ ನಾವು, ಟೆಲಿಕಾಲಿಂಗ್ ಏನಿದೆಯಲ್ಲ, ಇದು ಎಕ್ಸಾಂಪಲ್ ಫಾರ್ ಫುಲ್ ಡೂಪ್ಲೆಕ್ಸ್ ಮೋಡ್. ಯಾಕೆಂದ್ರೆ ಎರಡೂ ಸೈಡ್ ಇಂದ ಅಟ್ ಎ ಟೈಮ್ ರಿಸೀವ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದನ್ನ MCQ ಕೇಳೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಯಾಕೆಂದ್ರೆ ಈ ಚಾಪ್ಟರ್ ಇಂದ ಕ್ವಶನ್ ನಂಬರ್ 13 ಮತ್ತೆ 14 MCQ ಕ್ವಶನ್ಸ್ ಗಳಾಗಿರೋದ್ರಿಂದ ಈ ಎಕ್ಸಾಂಪಲ್ಗಳು ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕಿದೆ MCQಗೆ. ಅದ್ರ ಜೊತೆಗೆ ಅವಾಗಲೇ ಹೇಳಿದೆ, ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ. ಅದನ್ನ ಆಲ್ರೆಡಿ ಮಾಡಲ್ ಪೇಪರ್ ಅಲ್ಲೇ ಕೇಳ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ಕ್ವಶನ್ ನಂಬರ್ 2 ಮತ್ತೆ ಕ್ವಶನ್ ನಂಬರ್ 6 ಆಲ್ಮೋಸ್ಟ್ ಸೇಮ್. ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ಯಾವ್ಯಾವುದು? ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದ್ರೆ ಏನು, ಕೋಯಾಕ್ಸಿಯಲ್ ಕೇಬಲ್ ಹೆಂಗ್ ಯೂಸ್ ಮಾಡ್ತೀವಿ, ಅದ್ರ ಫಂಕ್ಷನ್ಸ್ ಏನು, ಅದ್ರ ಜೊತೆಗೆ ಆಪ್ಟಿಕಲ್ ಫೈಬರ್ ಫಂಕ್ಷನ್ಸ್ ಏನಂತ ಬರೀಬೇಕು. ಅದ್ಬಿಟ್ಟು ನೆಕ್ಸ್ಟ್ ಏನ್ ಕೇಳ್ಬೋದು? ಅವಾಗಲೇ ಹೇಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ವೇವ್ಸ್ ಇದು ಇಂಪಾರ್ಟೆಂಟು. ಅಂಡ್ ದೇರ್ ಪ್ರಾಪರ್ಟೀಸ್ ಇದೆಯಲ್ಲ, ಅಲ್ಲಿ ನಿಮಗೆ ಮಿನಿಮಮ್ ಒಂದು 4 to 5 ಟ್ರಾನ್ಸ್ಮಿಷನ್ ವೇವ್ಸ್ಗಳು ಸಿಗುತ್ತೆ. ಅದರಲ್ಲಿ ರೇಡಿಯೋ ವೇವ್ಸ್ ಕೂಡ ಒಂದು, ಇನ್ಫ್ರಾರೆಡ್ ರೇಸ್ ಕೂಡ ಒಂದು.
ಸೊ ಇನ್ಫ್ರಾರೆಡ್ ವೇವ್ಸ್ ಆಗಲಿ ರೇಡಿಯೋ ವೇವ್ಸ್ ಆಗಲಿ ಇದೇ ತರ ಕೆಲವೊಂದು ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಅದ್ರದ್ದು ಪ್ರಾಪರ್ಟೀಸ್ ಮೋಸ್ಟ್ ಇಂಪಾರ್ಟೆಂಟು. ನೀವೇನ್ ಮಾಡ್ತಿರೋ ಬಿಡ್ತಿರೋ ಫಸ್ಟ್ ವೈರ್ ಟ್ರಾನ್ಸ್ಮಿಷನ್ ಮೀಡಿಯಾ ಯಾವುದು ಕಲಿತೀರಾ, ಅದಾದ್ಮೇಲೆ ಅಷ್ಟು ಟ್ರಾನ್ಸ್ಮಿಷನ್ ವೇವ್ಸ್ ಏನಿದೆ 4 ಅಥವಾ 5 ಏನಿದೆ ಅಷ್ಟ್ರದ್ದು ಪ್ರಾಪರ್ಟೀಸ್ ತಿಳ್ಕೊಂಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟು ಇದು. ಈ ಸರಿ ನಮಗೆ ಮೀಟಿಂಗಲ್ಲೂ ಸಹ ಹೇಳಿದ್ದಾರೆ, ಆಲ್ಮೋಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ಲಾ ಟ್ರಾನ್ಸ್ಮಿಷನ್ ವೇವ್ಸ್ದು ಪ್ರಾಪರ್ಟೀಸ್ನ ತಿಳ್ಕೊಂಡಿರಿ. ಮೇನ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಕೊಟ್ಬಿಡ್ತಾರೆ. ಅಂದ್ರೆ ಇಲ್ಲಿ ರೇಡಿಯೋ ವೇವ್ಸ್ ಕೊಟ್ಟಿದ್ದಾರೆ, ಬೇರೆ ಯಾವ್ದಾದ್ರು ವೇವ್ಸ್ ರೇಡಿಯೋ ವೇವ್ಸ್ ಬಿಟ್ಟು ಬೇರೆದು ಕೊಡ್ಬೋದು, ಬಟ್ ಪ್ರಾಪರ್ಟೀಸ್ನ ಕೇಳ್ತಾರೆ. ನೆಕ್ಸ್ಟು ವಾಟ್ ಈಸ್ ಪ್ರೋಟೋಕಾಲ್, ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್. ಇದನ್ನ ಏನಕ್ಕೆ ಕೊಟ್ಟಿದ್ದೀನಿ, ಕ್ವಶನ್ ನಂಬರ್ 8 ಏನಕ್ಕೆ ಹಾಕಿದ್ದೀನಿ ಅಂದ್ರೆ MCQಗೆ ಕೇಳೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಎಕ್ಸ್ಪ್ಯಾಂಡ್ FTP ಅಂತ ಕೇಳ್ಬೋದು, ಅಥವಾ ಅವರೇ ಅದ್ರದ್ದು ಫಂಕ್ಷನ್ ಕೊಟ್ಬಿಟ್ಟು ಇದು ಯಾವ ಪ್ರೋಟೋಕಾಲ್ ಅಂತ ಕೇಳ್ಬೋದು. ಸೊ HTTP, FTP, PPP ಮತ್ತೆ SMTP, TCP/IP ಇದು ಏನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಇದು MCQಗೆ. ಮತ್ತೆ ಒಂದೊಂದು ಮಾರ್ಕ್ ಏನು MCQ ಬರುತ್ತೆ ಇಂಪಾರ್ಟೆಂಟು. ಸೊ ಅದ್ರ ಜೊತೆಗೆ ನೀವು ಮೇನ್ ಆಗಿ ಏನ್ ಮಾಡಿರ್ಬೇಕು ಅಂದ್ರೆ 4 ನೋಡಿ, ಕ್ವಶನ್ ನಂಬರ್ 4 ಇಂದ ಕ್ವಶನ್ ನಂಬರ್ 7 ಏನಿದೆಯಲ್ಲ, ಈ 4 ಕ್ವಶನ್ಸ್ಗಳನ್ನ ಕಲ್ತ್ಕೊಂಡ್ರೆ ನೀವು 5 ಮಾರ್ಕ್ಸ್ ಏನೇ ಕೇಳಿದ್ರು ಅಟೆಂಡ್ ಮಾಡ್ಬೋದು. ಈ 4 ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟು. ಯಾವುದು, ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್, ಇದು ಈಸಿ. ಇದು ಸೆಂಡರು ರಿಸೀವರು ಮೆಸೇಜು ಕಮ್ಯುನಿಕೇಶನ್ ಮೀಡಿಯಾ ಮತ್ತೆ ಪ್ರೋಟೋಕಾಲ್ಸು. ಮತ್ತೆ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅವಾಗಲೇ ಹೇಳಿದೆ, ಎಕ್ಸ್ಪ್ಲೈನ್ ಸಿಂಪ್ಲೆಕ್ಸು, ಹಾಫ್ ಡುಪ್ಲೆಕ್ಸು, ಫುಲ್ ಡುಪ್ಲೆಕ್ಸು ಅದು ತಿಳ್ಕೊಂಡಿರ್ಬೇಕು ನೀವು. ಅದಾದ್ಮೇಲೆ ಟೈಪ್ಸ್ ಆಫ್ ವೈರ್ ಟ್ರಾನ್ಸ್ಮಿಷನ್ ಮೀಡಿಯಾ, ಕೋಯಾಕ್ಸಿಯಲ್ ಕೇಬಲ್ ಬರುತ್ತೆ, ಟ್ವಿಟರ್ ಪೇರ್ ಕೇಬಲ್ಗಳು ಬರುತ್ತೆ, ಮತ್ತೆ ಆಪ್ಟಿಕಲ್ ಫೈಬರ್ ಬರುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಟ್ರಾನ್ಸ್ಮಿಷನ್ ವೇವ್ಸ್ ಅಂತ ಹೇಳಿ ನಾನು ಅವಾಗ ಹೇಳಿದ್ದೀನಿ, ರೇಡಿಯೋ ವೇವ್ಸ್ಗಳು ಬರುತ್ತೆ, ಇನ್ಫ್ರಾರೆಡ್ ವೇವ್ಸ್ಗಳು ಬರುತ್ತೆ, ಅನದರ್ ಬೇರೆ ಮೈಕ್ರೋ ವೇವ್ಸ್ಗಳು ಬರುತ್ತೆ. ಅದ್ರದ್ದು ಪ್ರಾಪರ್ಟೀಸ್ಗಳು ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೇಕು. ಮತ್ತೆ ಈ ಚಾಪ್ಟರ್ ಇಂದ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ, ಸ್ವಿಚಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ, ಅದೆಲ್ಲ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರೋದು, ಅದನ್ನ ಯಾವುದು ಕೊಟ್ಟಿಲ್ಲ. ನಾನು ಇಲ್ಲಿ ಹಾಕಿರೋದು ಯಾವುದು 5 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ. ನೀವು ಇದನ್ನ ಇಷ್ಟನ್ನು ಕಲ್ತ್ರೆ ನೀವು MCQನು ಸಹ ಅಟೆಂಡ್ ಮಾಡಬಹುದು. ಇದು ಕ್ವಶನ್ ನಂಬರ್ 40. ಅಂಡ್ ದೆನ್ ನೆಕ್ಸ್ಟ್ ಲಾಸ್ಟ್ 5 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಕ್ವಶನ್ ಹೇಳಿಯಪ್ಪ. ಇದು ಪ್ರಾಪರ್ಟೀಸ್ ಅಂತ ಹೇಳಿದ್ರಲ್ಲ ಸರ್, ಅದು ಟ್ರಾನ್ಸ್ಮಿಷನ್ ವೇವ್ಸ್ ಇರ್ತಲ್ಲ, ಅದ್ರ ಪ್ರಾಪರ್ಟೀಸ್ ಅಂತ ಅಂದ್ರೆ ಈಗ ರೇಡಿಯೋ ವೇವ್ಸ್, ಮೈಕ್ರೋ ವೇವ್ಸ್ ಮತ್ತೆ ಇನ್ಫ್ರಾರೆಡ್ ವೇವ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾ ಅವ್ರು ಕೇಳಿದನ್ನ? ಅಂದ್ರೆ ಅಲ್ಲಿ ಜಸ್ಟ್ ಅವನು ಇನ್ಫ್ರಾರೆಡ್ ಯಾವ್ದು ರೇಡಿಯೋ ವೇವ್ಸ್ ಅಂತ ಕೇಳಿದಾರೆ ಅಲ್ವಾ, ಆ ರೇಡಿಯೋ ವೇವ್ಸ್ ಪ್ರಾಪರ್ಟೀಸ್ ಇದೆ. ಅಂದ್ರೆ ಅದ್ರ ಫಂಕ್ಷನ್ಸ್ ಏನು, ಯಾವ ತರ ಹೆಂಗೆ ಅದು ಒನ್ ವೇನೆ ಟ್ರಾನ್ಸ್ಮಿಟ್ ಆಗುತ್ತಾ ಅಥವಾ ಸ್ಟ್ರೈಟ್ ಲೈನ್ ಟ್ರಾನ್ಸ್ಮಿಟ್ ಆಗುತ್ತಾ, ಹೆಂಗೆ ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತೆ ಅಂತೇಳಿ ಅದ್ರ ಫಂಕ್ಷನ್ಸ್ ಗಳಿರುತ್ತೆ. ನೋಟ್ಸ್ ಅಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ ಸರ್. ಅದು ಅದನ್ನ 6 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ಸ್ ಗಳನ್ನೇ ಆ ಪಾಯಿಂಟ್ಸ್ ಗಳನ್ನೇ ಬರೀಬೇಕು ನೀವು. ಬೇಕು ಅಂದ್ರೆ ನಿಮ್ಗೆ ಅದು ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ನಾನು ನಿಮ್ಗೆ ಕಳಿಸ್ತೀನಿ ಅದನ್ನ. ಪ್ರಾಪರ್ಟೀಸ್ ಒಂದು ಟೇಬಲ್ ಇದೆಯಲ್ಲ, ಆ ಟೇಬಲ್ ನ ಕಳಿಸ್ತೀನಿ. ಟ್ರಾನ್ಸ್ಮಿಷನ್ ವೇವ್ಸ್ ಅಂತಂದ್ರೆ ಈಗ ನೋಡಿ, ನಿಮ್ಗೆ ಒಂದು ರೇಡಿಯೋ ವೇವ್ಸ್ ಇದೆ, ಅದಾದ್ಮೇಲೆ ಮೈಕ್ರೋ ವೇವ್ಸ್ ಅಂತ ಇದೆ, ಇನ್ನೊಂದು ಇನ್ಫ್ರಾರೆಡ್ ವೇವ್ಸ್ ಅಂತ ಇದೆ. 3 ಟೈಪ್ಸ್ ಆಫ್ ವೇವ್ಸ್ ಇದೆ ನಿಮ್ಗೆ ನಿಮ್ಮ ಸಿಲೆಬಸ್ ಅಲ್ಲಿ ಡಿಫ್ರೆಂಟ್. ಇನ್ನು ಅದ್ಬಿಟ್ಟು ಬೇರೆ ಬೇರೆ ವೇವ್ಸ್ ಗಳಿದೆ, ಬಟ್ ನಿಮ್ ಸಿಲೆಬಸ್ ಅಲ್ಲಿ ಇರೋದು ಎಷ್ಟು, ಓನ್ಲಿ 3 ವೇವ್ಸ್ ಟ್ರಾನ್ಸ್ಮಿಷನ್ ವೇವ್ಸ್ ಗಳು ಮಾತ್ರ. ರೇಡಿಯೋ ವೇವ್ಸ್, ಮೈಕ್ರೋ ವೇವ್ಸ್ ಮತ್ತೆ ಇನ್ಫ್ರಾರೆಡ್ ವೇವ್ಸ್ ಅಂತ ಹೇಳಿ 3 ವೇವ್ಸ್ ಗಳಿದೆ. ಪಕ್ಕದಲ್ಲಿ ಪ್ರಾಪರ್ಟೀಸ್ ಅಂತ ಇದೆ ನೋಡಿ, ರೇಡಿಯೋ ವೇವ್ಸ್ ಪ್ರಾಪರ್ಟೀಸ್ ಏನು, ಮೈಕ್ರೋ ವೇವ್ಸ್ ಪ್ರಾಪರ್ಟೀಸ್ ಏನು, ಮತ್ತೆ ಇನ್ಫ್ರಾರೆಡ್ ವೇವ್ಸ್ ಪ್ರಾಪರ್ಟೀಸ್ ಏನು ಅಂತ ಹೇಳಿ ಪ್ರಾಪರ್ಟೀಸ್ ಕೊಟ್ಟಿರ್ತಾರೆ. ಕೊಟ್ಟಿದ್ದಾರೆ 6 ಪಾಯಿಂಟ್ಸ್ ಐತೆ. ಓಕೆ, ಆ 6 ಪಾಯಿಂಟ್ಸ್ ಬರೀಬೇಕು ಅಷ್ಟೇ, ಅದೇನೆ ಪ್ರಾಪರ್ಟೀಸ್. ನಿಮ್ಗೆ ಪ್ರಿಪ್ರೇಟರಿಗೆ ಈಗ ಯಾವುದು ಪ್ರಿಪ್ರೇಟರಿಗೆ ಇದು ಈ ರೇಡಿಯೋ ವೇವ್ಸ್ ನ ಕೇಳಬೇಕು ಅಂತ ಏನಿಲ್ಲ. ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಮೈಕ್ರೋ ವೇವ್ಸ್ ಅಂತ ಕೇಳ್ಬೋದು. ಅಥವಾ ಈ ಚಾಪ್ಟರ್ ಇಂದ ನಿಮ್ಗೆ 2 ಮಾರ್ಕ್ಸ್ ಬರೋದ್ರಿಂದ ಎಕ್ಸ್ಪ್ಲೈನ್ ಎನಿ 2 ಪ್ರಾಪರ್ಟೀಸ್ ಆಫ್ ಇನ್ಫ್ರಾರೆಡ್ ರೇಸ್ ಅಂತ ಕೇಳ್ಬೋದು. ಸೊ ಈ ತರ ಕೇಳೋ ಚಾನ್ಸಸ್ ಗಳು ಇರುತ್ತೆ ಅಂತ. ಕ್ಲಿಯರಾ? ಇನ್ನೇನೋ ಡೌಟ್ ಇದೆಯಾ? ಇಲ್ಲ ಸರ್, ಇಷ್ಟೇ ಇದು. ಸರ್, SQL ಕಮಾಂಡ್ ಮಾಡಿಫೈ ಮಾಡ್ತೀವಲ್ಲ, ಸ್ಟ್ರಕ್ಚರ್ ಟೇಬಲ್, ಅದಕ್ಕೆ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡ್ತೀವ, ಆಲ್ಟರ್ ಕಮಾಂಡ್ ಯೂಸ್ ಮಾಡ್ತೀವಿ? ಅಲ್ಲ, ಈಗ ನೀವು ಹೋಲ್ ಟೇಬಲ್ ಚೇಂಜ್ ಮಾಡಬೇಕು ಅಂದ್ರೆ ಆಲ್ಟರ್ ಕಮಾಂಡ್ ಯೂಸ್ ಮಾಡ್ತೀರಿ. ಏನಾದ್ರೂ ಒಂದು ಪರ್ಟಿಕ್ಯುಲರ್ ಡೇಟಾ ಮಾತ್ರ ಚೇಂಜ್ ಮಾಡಬೇಕು, ಆಲ್ರೆಡಿ ಡೇಟಾ ಅಲ್ಲಿದೆ, ಆ ಡೇಟಾ ಇರೋದನ್ನ ನೀವು ಚೇಂಜ್ ಮಾಡಬೇಕು ಅಂದ್ರೆ ಅಪ್ಡೇಟ್ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಯಾವ್ದೋ ಒಂದು ಎಂಪ್ಲಾಯಿ ಟೇಬಲ್ ಅಂತ ಅನ್ಕೋಣ, ಅಲ್ಲಿ ಏಜ್
ಅನ್ನೋ ಕಾಲಮ್ ಇರಲ್ಲ. ನಾವೇನ್ ಮಾಡ್ತೀವಿ, ಏಜ್ ಕಾಲಮ್ ನ ಆಡ್ ಮಾಡಬೇಕು ಅಂದ್ರೆ ಆಲ್ಟರ್ ಕಮೆಂಟ್ ಯೂಸ್ ಮಾಡ್ಕೊಂಡು ಏಜ್ ಕಾಲಮ್ ನ ಆಡ್ ಮಾಡ್ಕೋತೀವಿ. ಅವಾಗ ಅಲ್ಲಿ ನಾವು ಇನ್ಸರ್ಟ್ ಕಮೆಂಟ್ ಯೂಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಏನು ಏಜ್ಗೆ ನಾವು ಇನ್ಸರ್ಟ್ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಅಪ್ಡೇಟ್ ಕಮೆಂಟ್ ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ಗಳನ್ನ ಸೆಟ್ ಮಾಡ್ತೀವಿ ಅದಕ್ಕೆ. ನಿಮ್ಮ ಕ್ವಶನ್ ಏನು ಸಿಮ್ರನ್ ಅವ್ರ ಆನ್ಸರ್ ಸಿಕ್ತಾ ಅಥವಾ ಇನ್ನೇನೋ ಡೌಟ್ ಇದೆಯಾ? ಸರ್ ಇದು ಮಾಡೆಲ್ ರಿಯಲ್ಲಿ ಇತ್ತಲ್ಲ 10th question the SQL command to modify the structure of a table ಅಂತ. ಮಾಡಿಫೈ ದ ಸ್ಟ್ರಕ್ಚರ್ ಆಫ್ SQL ಟೇಬಲ್ command ಎಸ್ ಸರ್. ಯಾವ ಮಾಡಲ್ ಪೇಪರ್ ಅಲ್ಲಿ ಇದೆಯಾ? ಸರ್ ಮಾಡೆಲ್ ಪೇಪರ್ 3 ಮಾಡಲ್ ಪೇಪರ್ 3 ನಲ್ಲಿ 10th question. ಓಕೆ, ನಾನು ಮಾಡಲ್ ಪೇಪರ್ಗಳು ಇಟ್ಕೊಂಡಿಲ್ಲ, ಅದನ್ನ ಬೇಕಾದ್ರೆ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ನಾನು. ಅಂದ್ರೆ ಹೋಲ್ ಟೇಬಲ್ ಮಾಡಲ್ ಪೇಪರ್ ಇರಿ, ಆಯ್ತು ನಾನು ಸ್ವಲ್ಪ ನೋಡ್ತೀನಿ. ಮಾಡಲ್ ಪೇಪರ್ 3 ನಲ್ಲಿ ನೀವು ಹೇಳ್ತಿರೋದು ಯಾವ್ದು? ಕ್ವಶನ್ ನಂಬರ್ 8 10 only service. ಓಕೆ, ಮಾಡಿಫೈ ಮಾಡೋದಕ್ಕೆ ನಾವಿಲ್ಲಿ ಆಲ್ಟರ್ನೇ ಯೂಸ್ ಮಾಡೋದು. ಇದು ನೀವು ನಾನು ಅನ್ಕೊಂಡೆ ನೀವು 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇದ್ದೀರ ಅಂತ ಅನ್ಕೊಂಡೆ ನಾನು ನಿಮ್ಗೆ. ಯಾಕೆಂದ್ರೆ SQL ಅಲ್ಲಿ ಕ್ವಶನ್ ನಂಬರ್ 44 ಇದೆಯಲ್ಲ, ಆ ಟೇಬಲ್ ಅಲ್ಲಿ ಅದ್ರದ್ದು ಏನೋ ಕ್ವಶನ್ಸ್ ಕೇಳ್ತಿದಾರೆ ಅಂತ ಅನ್ಕೊಂಡೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ರಲ್ಲ ಅವರು, ದ SQL ಕಮೆಂಟ್ ಟು ಮಾಡಿಫೈ ದ ಸ್ಟ್ರಕ್ಚರ್ ಆಫ್ ಎ ಟೇಬಲ್. ಸ್ಟ್ರಕ್ಚರ್ ಆಫ್ ಎ ಟೇಬಲ್ ಮಾಡಿಫೈ ಮಾಡಬೇಕು ಅಂದ್ರೆ ನೋಡಿ ಅಲ್ಲಿ ಆಪ್ಷನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕ್ರಿಯೇಟ್ ಅನ್ನೋ ಟೇಬಲ್ ನಾವು ಸ್ಟ್ರಕ್ಚರ್ ನ ಮಾಡಿಫೈ ಮಾಡಕ್ ಆಗಲ್ಲ, ಯಾಕೆಂದ್ರೆ ಜಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇನೆ ಆಗೋದು. ಬಟ್ ಅಪ್ಡೇಟ್ ಅಪ್ಡೇಟ್ ನಾವು ಸ್ಟ್ರಕ್ಚರ್ ಚೇಂಜ್ ಮಾಡಕ್ ಆಗಲ್ಲ. ನಾವು ಏನಾದ್ರೂ ಒಂದು ವೇಳೆ ಅಲ್ಲಿ ಇರ್ತಕ್ಕಂಥ ಡೇಟ್ ಅನ್ನ ಚೇಂಜ್ ಮಾಡ್ಬೋದು ಅಷ್ಟೇನೆ, ಹೋಲ್ ಟೇಬಲ್ ಸ್ಟ್ರಕ್ಚರ್ ನ ಚೇಂಜ್ ಮಾಡಕ್ ಆಗಲ್ಲ. ಮತ್ತೆ ಇನ್ಸರ್ಟ್ ಕಮೆಂಡ್ ಓನ್ಲಿ ಇನ್ಸರ್ಟ್ ದ ವ್ಯಾಲ್ಯೂಸ್ ಅಷ್ಟೇನೆ. ಬಟ್ ಹೋಲ್ ಸ್ಟ್ರಕ್ಚರ್ ನೇ ಮಾಡಿಫೈ ಮಾಡ್ಬೇಕು ಅಂದ್ರೆ, ಮಾಡಿಫೈ ಅಂದ್ರೆ ಏನು, ಇನ್ನೊಂದು ನ್ಯೂ ಕಾಲಮ್ ನ ಆಡ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಆಲ್ರೆಡಿ ಇರ್ತಕ್ಕಂಥ ಕಾಲಮ್ ನ ಡಿಲೀಟ್ ಮಾಡೋದಾಗಿರ್ಬೋದು. ಇದೆಲ್ಲ ಮಾಡಕ್ ಸಾಧ್ಯ ಆಗೋದು ಯಾವ್ದ್ರಿಂದ ಅಂದ್ರೆ ನಮ್ಗೆ ಆಲ್ಟರ್ ಕಮೆಂಟ್ ಇಂದ ಮಾತ್ರ. ಅರ್ಥ ಆಯ್ತಾ? ಓಕೆ ಸರ್, ಅದೇ ಸರ್ SQL ಚಾಪ್ಟರ್ ಸ್ವಲ್ಪ ಡೌಟ್ ಐತೆ ಅಷ್ಟೇ. ಆಯ್ತು, SQL ನಾನು ಕಳ್ಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಆನ್ಸರ್ ಬೇಕು ಅಂದ್ರೆ ಹೇಳಿ, ನಾನು ಕಳ್ಸ್ಕೊಡ್ತೀನಿ. ಏನೇ ಡೌಟ್ ಇದ್ರು ಶೇರ್ ಮಾಡಿ. ಆಯ್ತು, 2 ಮಾರ್ಕ್ಸ್ 3 ಮಾರ್ಕ್ಸ್ ಆದ್ರೆ ಸಾಧ್ಯವಾದ್ರೆ ನಾನು ಅದನ್ನ ಟೈಪ್ ಮಾಡಿ ಕಳ್ಸ್ಕೊಡ್ತೀನಿ. ಈಗ ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಏನೇ ಕನ್ಫ್ಯೂಷನ್ಸ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ ಕಂಡ್ರು, ಆಲ್ ದ ಬೆಸ್ಟ್. ಎಲ್ಲರಿಗೂ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಆಯ್ತಪ್ಪ, ವೆಲ್ಕಮ್. ಥ್ಯಾಂಕ್ ಯು ಸರ್. ಆಯ್ತಪ್ಪ, ವೆಲ್ಕಮ್. Thank you, sir. ಓಕೆ.